ಮೊಬೈಲಲ್ಲೂ ನಿಮಗೆ ಏನೇನು ಮಾಡಬೇಕು ಅನ್ನೋದು ಒಂದು ರಿಜಿಸ್ಟರ್ಡ್ ಅಪ್ಲಿಕೇಶನ್ ನಂಬರ್ ಎಲ್ಲ ಬಂದಿರುತ್ತೆ. ಆ ಅಪ್ಲಿಕೇಶನ್ ನಂಬರ್ ಇಟ್ಕೊಂಡು ನಾವು ಲಾಗಿನ್ ಆಗಬೇಕು. ಲಾಗಿನ್ ಆಗೋ ಟೈಮಲ್ಲಿ 2 ಥರ ಆಪ್ಷನ್ ಇದೆ. ಒಂದು OTP ಬೇಸ್ಡ್ ಲಾಗಿನ್ನು, ಇಲ್ಲ ಫೇಸ್ ಬೇಸ್ಡ್ ರೆಕಗ್ನಿಷನ್ ಲಾಗಿನ್. OTP ಇಂದ ತೊಗೊಂಡ್ರೆ ಮಾಮೂಲಿ ಮೊಬೈಲ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿರುತ್ತೆ ರಿಜಿಸ್ಟ್ರೇಷನ್ ಟೈಮಲ್ಲಿ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟ್ರಿ ಮಾಡಿ ಲಾಗಿನ್ ಆಗ್ತಾರೆ. ಸೊ ಇದು ಲಾಗಿನ್ ಆದಮೇಲೆ ನಿಮ್ಗೊಂದು ಸಿಂಪಲ್ ಆಗಿರೋ ಡ್ಯಾಶ್ ಬೋರ್ಡ್ ಕಾಣುತ್ತೆ. ಆ ಡ್ಯಾಶ್ ಬೋರ್ಡಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅನೆಕ್ಸರ್ಸ್ ಎಲ್ಲ ಕಾಣುತ್ತೆ. ಈ ಕಡೆ ಪ್ರೀವಿಯಸ್ ಇಯರ್ ಡಾಕ್ಯುಮೆಂಟ್ಸ್ ಎಲ್ಲ ಕಾಣುತ್ತೆ. ಸೊ ಪ್ರೀವಿಯಸ್ ಇಯರ್ ಡೇಟಾ ಒಂದು ಬರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಹುಡುಗರು ಯಾರು 2025 ಅಪ್ಲೈ ಮಾಡಿದ್ರು, ಡೇಟಾ ಆಲ್ರೆಡಿ ನಮ್ಮದ್ರಲ್ಲಿ ಇತ್ತು, ಸೀಟ್ ಸಿಕ್ಕಿಲ್ಲ ಅಥವಾ ಅಲಾಟ್ಮೆಂಟ್ ಆಗಿಲ್ಲ, ಅದು ಏನಾದ್ರು ಒಂದು ರೀಸನಲ್ಲಿ ನಾವು ಈ ವರ್ಷನೂ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋರು ಈ ಪ್ರೀವಿಯಸ್ ಇಯರ್ ಡೇಟಾಗೆ ಹೋದರೆ ಆಲ್ರೆಡಿ ಅವ್ರದ್ದು ಕ್ಯಾಂಡಿಡೇಟ್ ಇನ್ಫಾರ್ಮೇಷನ್ ನಮ್ಮ ಹತ್ರ ಇರುತ್ತೆ. ಆ ಡೇಟಾನ ಪೂರ್ತಿ ನಾವು ಬ್ಯಾಕ್ ಎಂಡಿಂದ ತೊಗೊಂಡು ಫ್ರಂಟ್ ಎಂಡಲ್ಲಿ ತೋರಿಸ್ತೀವಿ. ಇಷ್ಟು ಡೇಟಾ ನೀವು ಆಲ್ರೆಡಿ 2025 ಅಪ್ಲೈ ಮಾಡಿದ್ರಿ, ಇದು ಕರೆಕ್ಟ್ ಆಗಿದೆಯಾ, ಇದನ್ನೇ ಪ್ರೊಸೀಡ್ ಮಾಡ್ಬೋದಾ ಅಂತ. ಈ ಡೇಟಾ ಮೇಲೆ ಅವರು ನೆಕ್ಸ್ಟ್ ಸ್ಟಡಿ ಡೀಟೇಲ್ಸ್ ಆಗಿರ್ಬೋದು, ರಿಸರ್ವೇಷನ್ಸ್ ಆಗಿರ್ಬೋದು, ಏನೇನು ಕ್ಲೈಮ್ ಮಾಡಿದ್ರು ಅವೆಲ್ಲನೂ ಫಾಲೋ ಆನ್ ಆಗುತ್ತೆ. ಪ್ಲಸ್ ನಾವು ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದೀವಿ, ಅವ್ರು RD ಏನಾದ್ರು ಚೇಂಜ್ ಮಾಡಬೇಕು ಅಂದರೆ ಅಥವಾ ಅಪ್ಡೇಟ್ ಆಗಬೇಕು, ಇನ್ಕಮ್ ಸರ್ಟಿಫಿಕೇಟ್ ಅಪ್ಡೇಟ್ ಮಾಡಬೇಕು ಅಂದರೂ ಮಾಡ್ಬೋದು. ಯಾವುದೂ ಥರ ಲಾಕ್ ಇಲ್ಲ. ಜಸ್ಟ್ ಅದು ಡೇಟಾ ಫೆಚ್ ಆಗುತ್ತೆ, ತೋರಿಸುತ್ತೆ. ಮಿಕ್ಕಿದ್ದು ಸ್ಟಡಿ ಡೀಟೇಲ್ಸ್ ಮಾತ್ರ ಲಾಕ್ ಆಗಿರುತ್ತೆ. ಮಿಕ್ಕಿದ್ದೆಲ್ಲನೂ ಅವ್ರು ಅಪ್ಡೇಟ್ ಮಾಡ್ಕೋಬೋದು. ರಿಸರ್ವೇಷನ್ಸ್, ಕ್ಲೈಮ್ಸ್ ಎಲ್ಲನೂ ಅಪ್ಡೇಟ್ ಮಾಡ್ಕೋಬೋದು. ಸೊ ಒಂದ್ಸತಿ ಪ್ರೀವಿಯಸ್ ಇಯರ್ ಡೇಟಾ ಬಂದ ಮೇಲೆ ನಮಗೆ ಜನರಲ್ ಡೀಟೇಲ್ಸ್ ಅಂತ ಬರುತ್ತೆ. ಈ ಜನರಲ್ ಡೀಟೇಲ್ಸಲ್ಲಿ ನಾವು ಅವ್ರ ಪರ್ಸನಲ್ ಇನ್ಫಾರ್ಮೇಷನ್ ರಿಲೇಟೆಡ್ ಟು ಮೊಬೈಲು, ಡೇಟ್ ಆಫ್ ಬರ್ತು, ಜೆಂಡರ್ ಇನ್ಫಾರ್ಮೇಷನ್ ಆಲ್ರೆಡಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಏನು ಹಾಕಿದ್ರು ಅದೆಲ್ಲ ಡಿಸ್ಪ್ಲೇ ಬರುತ್ತೆ. ಪ್ಲಸ್ ರಿಲಿಜನ್ನು, ಮದರ್ ಟಂಗು, ಪ್ಲಸ್ ನ್ಯಾಷನಾಲಿಟಿ, ಈ ಥರ ಇನ್ಫಾರ್ಮೇಷನ್ ತೊಗೊಳ್ತೀವಿ. ಈ ರಿಲಿಜನ್ನು, ಮದರ್ ಟಂಗು, ನ್ಯಾಷನಾಲಿಟಿ ಯಾಕೆ ಅಂದರೆ ಮುಂದೆ ನಮಗೆ ರಿಲಿಜನ್ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಆಗಿದ್ದರೆ ರಿಲಿಜಿಯಸ್ ಮೈನಾರಿಟಿ ಕ್ಲೈಮ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಮತ್ತು ಮದರ್ ಟಂಗಲ್ಲಿ ತಮಿಳ್, ತುಳು, ಕೊಡವ ಮತ್ತು ತೆಲುಗು, ಈ 4 ಆಪ್ಷನ್ ಸೆಲೆಕ್ಟ್ ಮಾಡಿ 10 ವರ್ಷ ಇಲ್ಲಿ ಓದಿದ್ರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಕ್ಲೈಮ್ ಮಾಡೋಕ್ಕೂ ಆಪ್ಷನ್ ಇರುತ್ತೆ. ಸೊ ಇದೆರಡು ಇಂಪಾರ್ಟೆಂಟ್ ಸ್ಟೆಪ್ಪು. ಅವ್ರು ಮಿಸ್ ಮಾಡಿದ್ರೆ ಮತ್ತೆ ಇವರು ಮದರ್ ಟಂಗು ಮತ್ತು ರಿಲಿಜನ್ ಚೇಂಜ್ ಮಾಡಿಕೊಂಡು ಅಲ್ಲಿ ರಿಲಿಜಿಯಸ್ ಮೈನಾರಿಟಿ ಅಥವಾ ಲಿಂಗ್ವಿಸ್ಟಿಕ್ ಕ್ಲೈಮ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಇಷ್ಟು ಗಮನದಲ್ಲಿ ಇರಬೇಕು, ಕ್ಯಾಂಡಿಡೇಟ್ಸ್ಗೆ ಹೆಲ್ಪ್ ಮಾಡಬೇಕು ಇದರಲ್ಲಿ. ಇದಾದಮೇಲೆ ನ್ಯಾಷನಾಲಿಟಿ ಫಾರಿನ್ನೋ ಅಥವಾ ಇಂಡಿಯನ್ನೋ ಅಥವಾ NRI, ವಾರ್ಡ್ NRI ಕ್ಲೈಮ್ ಮಾಡೋಕ್ಕೆಲ್ಲ ಆಪ್ಷನ್ ಇರುತ್ತೆ. ಸೊ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡಬೇಕು. ಸೊ ಇದು ಕಮ್ಯುನಿಕೇಷನ್ ಪ್ಲಸ್ ಪರ್ಸನಲ್ ಇನ್ಫಾರ್ಮೇಷನ್ನು. ಇದಾದಮೇಲೆ ನಾವು ಸ್ಟಡಿ ಡೀಟೇಲ್ಸ್ ತೊಗೊತಾ ಇದ್ದೀವಿ. ಈ ವರ್ಷದಿಂದ ಸ್ಟಡಿ ಡೀಟೇಲ್ಸ್ ಫಸ್ಟ್ ಸ್ಟೆಪ್ಪಲ್ಲೇ ತೊಗೊತೀವಿ. ಈ ಸ್ಟಡಿ ಡೀಟೇಲ್ಸ್ ಬೇಸಿಸ್ ಮೇಲೆ ನೆಕ್ಸ್ಟ್ ನಾವು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ರಿಸರ್ವೇಷನ್ಸ್ ಆಗಿರ್ಬೋದು, ಇವೆಲ್ಲನೂ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಸ್ಟಡಿ ಡೀಟೇಲ್ಸಲ್ಲಿ ಎಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದ್ದಾರೆ, ಆಮೇಲೆ ಅದು ರೂರಲ್ ಏರಿಯಾದಲ್ಲಿ ಇದೆಯಾ ಅಥವಾ ಕನ್ನಡ ಮೀಡಿಯಮಲ್ಲಿ ಇದೆಯಾ ಅನ್ನೋದು ಅಷ್ಟು ಇನ್ಫಾರ್ಮೇಷನ್ ಇದರಲ್ಲಿ ನಾವು ತೊಗೊತಾ ಇದ್ದೀವಿ. ಈ ಇನ್ಫಾರ್ಮೇಷನಿಂದನೇ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಡಿರೈವ್ ಮಾಡ್ತೀವಿ ವೆದರ್ ಅವರು ಯಾವ ಕ್ಲಾಸಿಗೆ ಬಿಲಾಂಗ್ ಆಗ್ತಾರೆ, ಯಾವ ಎಲಿಜಿಬಿಲಿಟಿ ಕ್ಲಾಸಲ್ಲಿ ಬರ್ತಾರೆ, ಏನು ರಿಸರ್ವೇಷನ್ಸ್ ಕ್ಲೈಮ್ ಮಾಡ್ಬೋದು, ಏನು ಎನೇಬಲ್ ಇರುತ್ತಾ ಇಲ್ವಾ ಅನ್ನೋಷ್ಟು ಡಿರೈವ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆ ಅವ್ರ ಪೇರೆಂಟ್ಸ್ ಸ್ಟಡಿ ಇದೆಯಾ ಇಲ್ವಾ ಆ ಇನ್ಫಾರ್ಮೇಷನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಸಪೋಸ್ ಅವರು ಬರೀ 7 ವರ್ಷ ಓದಿರ್ತಾರೆ, ಕ್ಲಾಸ್ ಹೇಗೆ ಬರಲ್ಲ ಅಂತ ಪೇರೆಂಟ್ ಸ್ಟಡಿ ಇಲ್ಲಿ ಹೋದ ವರ್ಷ ಅವರು ಐದರ್ ಆಫ್ ದ ಪೇರೆಂಟ್ ಇಲ್ಲಿ 7 ವರ್ಷ ಇಲ್ಲಿ ಓದಿದ್ರೆ ಅವರು ಕ್ಲಾಸ್ ಬಿಗೋ ಅದಕ್ಕಾದ್ರು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಅದನ್ನು ಮಾಡ್ಬೋದು, ಎಂಟ್ರಿ ಮಾಡ್ಕೋಬೋದು. ಸೊ ಇದಕ್ಕೋಸ್ಕರ ಇಲ್ಲಿ ನಾವು ಈ ಥರ ಒಂದು ಆಪ್ಷನ್ ಕೊಟ್ಟಿದ್ದೀವಿ. ಎಲ್ಲ ಸ್ಟಡಿ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಈ ಸ್ಯಾಕ್ಸಿಂದ ಬಂದಿದ್ರೆ, SLC ಬೋರ್ಡಿಂದ ಬಂದಿದ್ರೆ ಆಟೋಮೆಟಿಕ್ ಬಂದಿರುತ್ತೆ, ಇಷ್ಟು ಆಟೋಫಿಲ್ ಆಗಿರುತ್ತೆ. ಅಲ್ಲಿ ಗ್ರೀನ್ ಕಲರ್ ಬಂದಿರುತ್ತೆ, ಗ್ರೀನ್ ಅಂದರೆ ಟಿಕ್ ಆಗಿರುತ್ತೆ, ಅದು ಆಲ್ರೆಡಿ ವೆರಿಫೈಡ್ ಥ್ರೂ ಸ್ಯಾಕ್ಸ್ ಅಂತ. ಇಲ್ಲ ಡಿಲೀಟ್ ಆಪ್ಷನ್ ಇದ್ರೆ ಈ ಜಾಗದಲ್ಲಿ ಇದು ಎಡಿಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ಡಿಲೀಟ್ ಮಾಡಿ ಎಡಿಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ಇದು ಮ್ಯಾನ್ಯುಯಲ್ ಕ್ಯಾಂಡಿಡೇಟ್ ಹಾಕೊಂಡಿರೋದ್ರಿಂದ ಆಪ್ಷನ್ ಇರುತ್ತೆ. ಸೊ ಇದು ಪ್ರೀವಿಯಸ್ ಇದ್ರೆ ಇಲ್ಲಿ ಪ್ರೀವಿಯಸ್ ಇಯರ್ ಅಂತ ಬಂದಿರುತ್ತೆ, ಅದೂ ಗ್ರೀನ್ ಕಲರ್ ಇರುತ್ತೆ. ಆಲ್ರೆಡಿ ಅದು ವೆರಿಫೈ ಆಗಿರುತ್ತೆ, ಅದು ಗ್ರೀನ್ ಕಲರಲ್ಲೇ ಇರುತ್ತೆ. ಸೊ ಬರೀ ಯಾರಿಗೆ ಸ್ಟಡಿ ಡೀಟೇಲ್ಸ್ ಬಂದೇ ಇಲ್ಲ, ಫೆಚ್ಚೇ ಆಗಿಲ್ಲ ಅಂಥವ್ರಿಗೆ ಇಲ್ಲಿ ರೆಡ್ ಕಲರ್ ಕಾಣುತ್ತೆ, ಡಿಲೀಟ್ ಮಾಡಿ ಎಡಿಟ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ಸೊ ಇದಾದಮೇಲೆ ನಮಗೆ ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ಲಾಸ್ ಡಿರೈವೇಷನ್ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು, ಈ PPT ನಿಮಗೆ ಕಳಿಸ್ಕೊಡ್ತೀವಿ, ಕೋಆರ್ಡಿನೇಟರ್ಸ್ ನಿಮ್ಗೆ ಕಳಿಸ್ಕೊಡ್ತಾರೆ. ಫರ್ದರ್ ನೀವು ಓದ್ಕೊಂಡು ರಿವ್ಯೂ ಮಾಡಿಕೊಂಡು ಸ್ಟೂಡೆಂಟ್ಸ್ ಹೆಲ್ಪ್ ಮಾಡೋಕ್ಕೆ ಇಲ್ಲಿ ನಿಮ್ಗೆ ಏನು ಕೊಡ್ತಾರೆ, ಇಲ್ಲಿ ಏನು ಡೇಟಾ ಆಟೋ ಫಿಲಪ್ ಆಗಿರುತ್ತೆ ಅಂದರೆ ಅವ್ರು ಸೆಲೆಕ್ಟ್ ಮಾಡಿರೋ ಮದರ್ ಟಂಗು, ನ್ಯಾಷನಾಲಿಟಿ, ರಿಲಿಜನ್ನು, ಎಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದ್ದಾರೆ, SLC ಬೋರ್ಡ್ ಯಾವುದು, 11th ಬೋರ್ಡ್ ಯಾವುದು, 12th ಬೋರ್ಡ್ ಯಾವುದು, ಇಷ್ಟು ಇನ್ಫಾರ್ಮೇಷನ್ ಬರುತ್ತೆ. ವಿತ್ ಪೇರೆಂಟ್ ಸ್ಟಡಿ ಇದೆಯಾ ಇಲ್ವೋ ಅನ್ನೋದು ಬಂದಿರುತ್ತೆ. ಅದ್ರ ಬೇಸಿಸ್ ಮೇಲೆ ಎಲಿಜಿಬಿಲಿಟಿ ಕ್ಲಾಸ್ ಡಿರೈವ್ ಆಗಿ
ಅಲಾಟ್ ಆಗಿರುತ್ತೆ. ಸಪೋಸ್ ಅದು ಬಂದಿಲ್ಲ ಅಂದರೆ ಅವ್ರ ಮ್ಯಾನ್ಯುವಲ್ ಸೆಲೆಕ್ಷನ್ ಇರುತ್ತೆ. JQ ಈ ಥರ ಬೇರೆ ಬೇರೆದು ಯಾವ್ದಾವ್ದಿದೆ ಅವೆಲ್ಲನೂ ಅವರು ಸೆಲೆಕ್ಟ್ ಮಾಡಿ ಹಾಕೋಬೋದು. ಪೇರೆಂಟ್ಸ್ ಸ್ಟಡಿ ಇತ್ತು ಅಂದರೆ B ಬಂದಿರುತ್ತೆ. ಅವ್ರೇನೋ ಕ್ವಾಲಿಫೈ ಆದರೆ A ಅಂತ ಆಟೋ ಫಿಕ್ಸ್ ಆಗಿರುತ್ತೆ, ಅದು ಡಿಸೇಬಲ್ ಆಗಿರುತ್ತೆ. ಮಿಕ್ಕಿದೆಲ್ಲ ಮ್ಯಾನ್ಯುವಲ್ ಅವ್ರು ಸೆಲೆಕ್ಟ್ ಮಾಡ್ಕೋಬೋದು. Y ಇದ್ರೆ Y ಅಂದರೆ ಓದೇ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಕ್ಲಾಸ್ Y ಬಂದಿರುತ್ತೆ. ಸಪೋಸ್ ಅವ್ರ ಕ್ಲಾಸ್ Z ಬರುತ್ತೆ ಯಾವಾಗ ಅಂದರೆ ಅವ್ರ ನ್ಯಾಷನಾಲಿಟಿ ಫಾರಿನ್ ಆಗಿದ್ದು ಇಲ್ಲಿ 10 ವರ್ಷ ಓದಿದ್ರೆ ಅದು ಕ್ಲಾಸ್ Z ಬಂದಿರುತ್ತೆ. ಅಲ್ಲಿ A1 B1 ಎಲ್ಲ ಇದೆ ಆಪ್ಷನು, ಅವೆಲ್ಲ ನೀವು ಚೆಕ್ ಮಾಡ್ಕೋಬೋದು. ನಾವು ನಿಮಗೆ ಲಿಂಕು ಕಳಿಸ್ಕೊಡ್ತೀವಿ, ಲಿಂಕಿಂದ ಲಾಗಿನ್ ಆಗಿ ಚೆಕ್ ಮಾಡ್ಬೋದು ಇವೆಲ್ಲ ನೀವು. ಸೊ ಒಂದ್ಸತಿ ಎಲಿಜಿಬಿಲಿಟಿ ಕ್ಲಾಸ್ ಬಂದಮೇಲೆ ನಿಮಗೆ ರಿಸರ್ವೇಷನ್ಸ್ ಅಂತ ಆಪ್ಷನ್ ಬರುತ್ತೆ. ಈ ರಿಸರ್ವೇಷನ್ ಆಪ್ಷನಲ್ಲಿ ನೀವು ಕ್ಯಾಟಗರಿ ಕ್ಲೈಮ್ ಆಗಿರ್ಬೋದು, ಇನ್ಕಮ್ ಕ್ಲೈಮು, HK ಕ್ಲೈಮು, ಯಾವ್ದು ರಿಲೇಟೆಡ್ ಟು RD ಇದೆಯೋ ಅದಷ್ಟು ಕ್ಲೈಮು ಮಾಡ್ಬೋದು. ಅಷ್ಟು ನಾಡ ಕಚೇರಿಯಿಂದ ನಮಗೆ ಡೇಟಾ ಬರುತ್ತೆ, ಅವ್ರು ಕ್ಲೈಮ್ ಮಾಡ್ಕೋಬೋದು. ಸೊ ಇದಕ್ಕೆ ರಿಲೇಟೆಡ್ ಸ್ಟೆಪ್ಸು, ಇದಕ್ಕೆ ರಿಲೇಟೆಡ್ ಯಾಕಿದು ಎನೇಬಲ್ ಇದೆ, ಯಾಕೆ ಡಿಸೇಬಲ್ ಇದೆ, ಇವೆಲ್ಲನೂ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಡಿಪೆಂಡಿಂಗ್ ಆನ್ 10 ವರ್ಷ ಓದಿದಾರಾ ಇಲ್ವಾ ಅನ್ನೋದ್ರ ಬೇಸಿಸ್ ಮೇಲೆ ಇವೆಲ್ಲ ಎನೇಬಲ್ಲು ಡಿಸೇಬಲ್ ಆಗ್ತಾ ಹೋಗುತ್ತೆ. ಲೈಕ್ HK ಫುಲ್ಲು ಓಪನ್ ಇರುತ್ತೆ, ಅದು RD ರಿಲೇಟೆಡು. ರೂರಲ್ಲು ಕನ್ನಡ 2 ಮಾತ್ರ ನಿಮಗೆ 10 ವರ್ಷ 1 to 10 10 ವರ್ಷ ಓದಿದ್ರೆ ಮಾತ್ರ ಇದು ಎನೇಬಲ್ ಇರುತ್ತೆ, ಇಲ್ಲಾಂದರೆ ಎನೇಬಲ್ ಇರಲ್ಲ. ಸೊ ಅದೇ ಥರನೇ ರೂರಲ್ಲು ಕನ್ನಡ, ಲಿಂಗ್ವಿಸ್ಟಿಕ್ಕು, ರಿಲಿಜಿಯಸ್ಸು ಅಷ್ಟು ಓಪನ್ ಇರುತ್ತೆ, ಅಷ್ಟು ಹಾಕ್ಕೋಬೋದು, ಕ್ಲೈಮ್ ಮಾಡ್ಕೋಬೋದು. ಸೊ NCLC ಒಂದು ಬರುತ್ತೆ ರೂರಲ್ಗೆ, ಅದು GM ಆಗಿದ್ದು 8 ಲಕ್ಷ ಒಳಗಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ಇತ್ತು, ಅದು ರೂರಲ್ ಕ್ಲೈಮ್ ಮಾಡ್ಕೋಬೋದು. ಅದಕ್ಕೆ NCLC ಸರ್ಟಿಫಿಕೇಟ್ ಇದೆ, ಅದಕ್ಕೆ RD ನಂಬರ್ ಹಾಕೋಬೇಕಾಗತ್ತೆ. ಸೊ ಈ ಥರ ಪರ್ಟಿಕ್ಯುಲರ್ ಒಂದೊಂದು ಸೆಕ್ಷನ್ನು ಒಂದೊಂದು ಎನೇಬಲ್ ಇರುತ್ತೆ, ಡಿಸೇಬಲ್ ಇರುತ್ತೆ. ಇದು ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಸ್ಟಡಿ ದೇ ಹ್ಯಾವ್ ಡನ್. ಸೊ ಅಷ್ಟೂ ಪಾಸಿಬಿಲಿಟಿ ಇರುತ್ತೆ. ಅದೇ ಥರನೇ ಮೆಡಿಕಲ್ಗೆ ಮಾತ್ರ ಲಿಂಗ್ವಿಸ್ಟಿಕ್ಕು ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಅನ್ನೋ ಆಪ್ಷನ್ ಇರುತ್ತೆ. ಲಿಂಗ್ವಿಸ್ಟಿಕ್ ಇದ್ದು ಅವ್ರು 10 ವರ್ಷ ಇಲ್ಲಿ ಓದಿದ್ರೆ ತಮಿಳ್, ತುಳು, ಕೊಡವ, ತೆಲುಗು ಇಷ್ಟಕ್ಕೆ ಆಪ್ಷನ್ ಇರುತ್ತೆ, ಅವ್ರು ಕ್ಲೈಮ್ ಮಾಡ್ಕೋಬೋದು. ಲಿಂಗ್ವಿಸ್ಟಿಕ್ ಕ್ಲೈಮ್ ಮಾತ್ರ ಇರುತ್ತೆ, ಅದಕ್ಕೇನು RD ನಂಬರ್ ಇರಲ್ಲ. ಅದೇ ರಿಲಿಜಿಯಸ್ ಆದರೆ RD ನಂಬರ್ ಬರುತ್ತೆ. ಬರೀ ಮುಸ್ಲಿಮ್ ಆ್ಯಂಡ್ ಕ್ರಿಶ್ಚಿಯನಿಗೆ ಮಾತ್ರ ಆಪ್ಷನ್ ಇರುತ್ತೆ. ಸಿಖ್ ಮತ್ತು ಜೈನ್ಸ್ಗೆ ಇರಲ್ಲ. ಆಲ್ದೋ ದೇ ಬಿಲಾಂಗ್ ಟು ರಿಲಿಜಿಯಸ್ ಮೈನಾರಿಟಿ, ಆ ಆಪ್ಷನ್ ಇರಲ್ಲ. ಸೊ ಈ ರಿಲಿಜಿಯಸ್ ಮೈನಾರಿಟಿ ಅಪ್ಲಿಕಬಲ್ ಓನ್ಲಿ ಫಾರ್ ಮೆಡಿಕಲ್, ಡೆಂಟಲ್ ಆ್ಯಂಡ್ ನರ್ಸಿಂಗ್. ಕೆಲವು ನರ್ಸಿಂಗ್ ಕಾಲೇಜು, ಕೆಲವು ಡೆಂಟಲ್ ಕಾಲೇಜು, ಮೆಡಿಕಲ್ ಕಾಲೇಜ್ಗೆ ಇರುತ್ತೆ. ಸೊ ಅದನ್ನು ಕ್ಲೈಮ್ ಮಾಡಿಕೊಂಡು RD ನಂಬರ್ ಎಂಟ್ರಿ ಮಾಡಿದ್ರೆ MA1 ಅಂತ ಬರುತ್ತೆ. ಮಾಡಲಿಲ್ಲ ಅಂದರೆ M21 ಅಥವಾ MC2 ಅಂತ ಬರುತ್ತೆ. ಅದೇ ಥರನೇ ಸೆಂಟ್ ಜಾನ್ಸ್ ಒಂದು ಆಪ್ಷನ್ನು. ಆ ಸೆಂಟ್ ಜಾನ್ಸ್ಗೆ ಪರ್ಟಿಕ್ಯುಲರ್ ಅವ್ರಿಗೆ ಆದಂಥದ್ದು ಒಂದು ಸರ್ಟನ್ ಕ್ಲಾಸ್ ಇದೆ, ಅವರು ಅದನ್ನು ಕ್ಲೈಮ್ ಮಾಡ್ಕೋಬೋದು. ಯಾರು ಬೇಕಾದ್ರೂ ಕ್ಲೈಮ್ ಮಾಡ್ಕೋಬೋದು. ಬಟ್ ಅದಕ್ಕೆ ಅಂಥದ್ದು ಸೆಂಟ್ ಜಾನ್ ಸ್ಟಾಫು ಅವ್ರದ್ದು ಎಲ್ಲ ಇದೆ, RC 1 2 3 4 ಅಂತ. ಅವ್ರು ಅದಕ್ಕೆ ಪರ್ಟಿಕ್ಯುಲರ್ ಮೆಡಿಕಲಿಗೆ ಮಾತ್ರ ಕ್ಲೈಮ್ ಮಾಡ್ಕೊಳ್ಳೋದು ಆಪ್ಷನ್ ಇದೆ. ಸೊ ಲಾಗಿನ್ನಲ್ಲಿ ನೀವು ಲಾಗಿನ್ ಲಿಂಕು ಕೊಡ್ತೀವಿ, ಅದನ್ನು ನೀವು ಲಾಗಿನ್ ಆದಮೇಲೆ ನಿಮ್ಗೆ ಇವೆಲ್ಲ ಆಪ್ಷನ್ಸು ನೀವು ನೋಡ್ಬೋದು. ಸೊ ಅದಲ್ದಲ್ಲೇ ಒಂದು ಕನ್ಸೆಂಟ್ ತೊಗೊತಾ ಇದೀವಿ ನಾವು, ಕರೆಕ್ಟಾಗಿ ಚೆಕ್ ಮಾಡಿದ್ದೀವೋ ಇಲ್ವೋ ಅನ್ನೋದಕ್ಕೆ. ಅವರು ಇನ್ನೊಂದ್ಸತಿ ಕ್ಯಾಟಗರಿ, ಇನ್ಕಮ್ಮು, ರೂರಲ್ಲು, ಕನ್ನಡ ಎಲ್ಲನೂ ಚೆಕ್ ಮಾಡಿ ಅಪ್ಡೇಟ್ ಮಾಡ್ಕೋಬೋದು. ಇದು ಅಪ್ಡೇಟ್ ಮಾಡಿದ್ಮೇಲೆ ನಮಗೊಂದು ಸ್ಪೆಷಲ್ ಕ್ಯಾಟಗರಿ ಅಂತ ಒಂದು ಆಪ್ಷನ್ ಬರುತ್ತೆ. ಈ ಸ್ಪೆಷಲ್ ಕ್ಯಾಟಗರಿ ಆಪ್ಷನಲ್ಲಿ ನಾವು NCC, ಸ್ಪೋರ್ಟ್ಸು, ಡಿಫೆನ್ಸು, ಎಕ್ಸ್ ಡಿಫೆನ್ಸು, PH ಇವೆಲ್ಲ ಕ್ಲೈಮ್ ಮಾಡ್ಕೊಳ್ಳೋಕೆ ಆಪ್ಷನ್ನು. ಸೊ ಇದರಲ್ಲೂ ಪರ್ಟಿಕ್ಯುಲರ್ ಸ್ಟೆಪ್ಸ್ ಇದೆ. NCC ಇದ್ದರೆ B ಸರ್ಟಿಫಿಕೇಟೇ ಇರಬೇಕು. ಸ್ಪೋರ್ಟ್ಸ್ ಇದ್ದರೆ ಗೋಲ್ಡ್ ಮೆಡಲ್, ಸಿಲ್ವರ್ ಮೆಡಲ್, ಬ್ರಾನ್ಸ್ ಮೆಡಲ್, ಆ್ಯಸ್ ವೆಲ್ ಎಸ್ ಪಾರ್ಟಿಸಿಪೇಷನ್ನು, ಯಾವ ಸ್ಟೇಜಲ್ಲಿ ಇಂಟರ್ನ್ಯಾಷನಲ್ಲೋ, ನ್ಯಾಷನಲ್ಲೋ, ಸ್ಟೇಟೋ, ಈ ಥರ ಮಲ್ಟಿಪಲ್ ಲೆವೆಲ್ಸು, ಮಲ್ಟಿಪಲ್ ಪೀರಿಯಡ್ ಲೆವೆಲಲ್ಲಿ ಆಗಿದೆಯಾ ಇಲ್ವೋ ಅಂತ ಸರ್ಟಿಫಿಕೇಟ್ ಎಲ್ಲ ಅಪ್ಲೋಡ್ ಮಾಡೋದಿದೆ. ಅಪ್ಲೋಡ್ಗಿನ್ನ ಡೇಟಾ ಕೊಡೋದಿದೆ, ಇನ್ಸರ್ಟ್ ಮಾಡೋದಿದೆ. ಸೊ ಅಷ್ಟು ಡೇಟಾನು ಅಲ್ಲಿ ಬರುತ್ತೆ. ಆಟೋ ಫಿಲಪ್ ಮಾಡ್ಕೋಬೇಕು. ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಸೇವ್ ಆಗುತ್ತೆ, ಅದು ಕ್ಲೈಮ್ ಬರುತ್ತೆ. ಆ ಕ್ಲೈಮ್ ಬಂದಿದ್ದನ್ನ ನಾವು ಡಿಪಾರ್ಟ್ಮೆಂಟ್ಗೆ ಕಳಿಸಿ ಅಲ್ಲಿಂದ ಡೇಟಾ ವೆರಿಫೈ ಮಾಡಿಸ್ಕೋತೀವಿ. ಸೊ ಇದೇ ಥರನೇ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ರಾಷ್ಟ್ರಪತಿ, ಡಿಫೆನ್ಸ್ಗೆ ಮಲ್ಟಿಪಲ್ ವಿಂಗ್ಸ್ ಬರುತ್ತೆ. ಇಂಡಿಯನ್ ಆರ್ಮಿ, ಏರ್ಫೋರ್ಸು, ನೇವಿ, ಕೋಸ್ಟಲ್ ಗಾರ್ಡ್ ಅಂತ. ಎಕ್ಸ್ ಡಿಫೆನ್ಸ್ಗೂ ಬರುತ್ತೆ. ಅದೇ ಥರ PHಗೆ ಮಲ್ಟಿಪಲ್ PH ಕ್ಲೈಮ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಸೊ ಆ ಮಲ್ಟಿಪಲ್ PH ಅಪ್ಲೋಡ್ ಮಾಡ್ಕೋಬೋದು, ಅವ್ರು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡ್ಕೋಬೋದು. ಸೊ ಇವೆಲ್ಲನೂ ಅಪ್ಲಿಕೇಶನ್ ಪ್ರಿಂಟ್ಔಟಲ್ಲಿ ಬರುತ್ತೆ. ಆ ಡೇಟಾನ ನಾವು ಅವ್ರ ಡಿಪಾರ್ಟ್ಮೆಂಟಿಗೆ ಕಳಿಸಿ ಅದನ್ನು ವೆರಿಫೈ ಮಾಡಿಸ್ಕೋತೀವಿ. ಸೊ ಅದೇ ಥರನೇ XCAPF, CAPFಗೆ, BSF ಇವೆಲ್ಲನೂ ಬರ್ತಾ ಹೋಗುತ್ತೆ. ಇವೆಲ್ಲ ಮಲ್ಟಿಪಲ್ ವಿಂಗ್ಸ್ ಆಪ್ಷನ್ಸ್ ಇರುತ್ತೆ, ಅವ್ರು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ NRI ವಾರ್ಡ್ ಅಂತ ಒಂದು ಆಪ್ಷನ್ ಇದೆ. ಯಾರು NRI ವಾರ್ಡ್, ಇಟ್ ಈಸ್ ಪ್ಯೂರ್ಲಿ ಫಾರ್ ಮೆಡಿಕಲ್. ಯಾರು ಸ್ಪಾನ್ಸರ್ಶಿಪ್ಸ್ ಇದ್ದಾರೆ, ಸರ್ಟನ್ ಸಿಟಿಸನ್ಸ್ ಅವರು ಸ್ಪಾನ್ಸರ್ ಮಾಡ್ತಾರೆ ಹುಡುಗರಿಗೆ ಅಂದಾಗ ಅವ್ರ ರಿಲೇಟಿವೇ ಆಗಿರಬೇಕು, ಅವರು ಬ್ಲಡ್ ರಿಲೇಷನ್ ಆಗಿರಬೇಕು, ಫ್ಯಾಮಿಲಿ ಟ್ರೀ ಏನೇನೋ ಇದೆ, ಅದ್ರದ್ದು ಡಾಕ್ಯುಮೆಂಟ್ಸು ಅದ್ರಲ್ಲಿ ಕೊಟ್ಟಿರ್ತೀವಿ. ಆ ಡಾಕ್ಯುಮೆಂಟ್ಸ್ ಪ್ರಕಾರ ಅದನ್ನು ಕ್ಲೈಮ್ ಮಾಡ್ಕೋಬೋದು. ಅದ್ರ ಜೊತೆ ಈ NRI ವಾರ್ಡ್ ಏನಿದೆ ಇದು ಒನ್ಲಿ ಫಾರ್ ಮೆಡಿಕಲ್ ಸೀಟ್ಸ್, NRI ಕೋಟಾ ಸೀಟ್ಸ್ಗೆ ಮಾತ್ರ ಇದು ಅಪ್ಲಿಕಬಲ್ಲು. ಸೊ ಅದ್ರದ್ದು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ, ಅದನ್ನು ರೆಫರ್ ಮಾಡ್ಕೋಬೋದು.
ಇದ್ರ ಜೊತೆ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಒಂದು ಸ್ಕ್ರೀನ್ ಇದೆ. ಈ ಡಾಕ್ಯುಮೆಂಟ್ ಅಪ್ಲೋಡ್ ಅಲ್ಲಿ ಸಪೋಸ್ ಫೋಟೋ ಅಥವಾ ಸಿಗ್ನೇಚರ್ ತಪ್ಪಾಗಿ ಎಂಟ್ರಿ ಮಾಡಿದ್ರು ಅಥವಾ ಡ್ಯೂರಿಂಗ್ ರಿಜಿಸ್ಟ್ರೇಷನ್ ಫೋಟೋ ತಪ್ಪಾಗಿತ್ತು ಅಂದ್ರು ಇಲ್ಲಿ ಅಪ್ಲೋಡ್ ಮಾಡ್ಕೊಳಕ್ಕೆ ಒಂದು ಆಪ್ಷನ್ ಇದೆ, ಒಂದು ಡಾಕ್ಯುಮೆಂಟ್ ಫೋಟೋ ಮತ್ತೆ ಸಿಗ್ನೇಚರು. ಇದಾದ್ಮೇಲೆ ನಮಗೆ ಮೇನ್ ಇಂಪಾರ್ಟೆಂಟ್ ಸ್ಕ್ರೀನ್ ಅಂದ್ರೆ ಇದು ಕೋರ್ಸ್ ಸೆಲೆಕ್ಷನ್ ಸ್ಕ್ರೀನ್ ಅಲ್ಲಿ ಮೇನ್ ಹುಡುಗ PCM, PCB, PCMB, ಸೊ ಐದರ್ ಆಫ್ 3. ಸೊ ಹುಡುಗರಿಗೆ ನೀವು PCMBನೇ ತಗೊಳ್ಳಿ ಅಂತ ಹೇಳಬೇಕು. ಅಥವಾ ಅವ್ರು ಬರೀ ಮೆಡಿಕಲ್ಗೆ ಹೋಗ್ತೀವಿ ಇದು ಮಾಡಲ್ಲ ಅಂತಂದರೆ PCBನೂ ತೊಗೋಬೋದು, ಇಲ್ಲ ಬರೀ ಇಂಜಿನಿಯರಿಂಗ್ ಹೋಗ್ತೀವಿ PCMು ತೊಗೋಬೋದು. ಸೊ ನಿಮ್ಗೆ ಅವ್ರಿಗೆ ಯಾವುದು ಸರಿ ಅನ್ಸುತ್ತೋ ಅದು. ಬಟ್ ಪೇಪರ್ ಪ್ರಿಪೇರ್ ಆಗೋದೇ PCMB, PCB, PCM ಅಷ್ಟಕ್ಕೆ ಮಾತ್ರ ಎಲಿಜಿಬಲ್ ಇರ್ತಾರೆ. ನೀವು ಅದಕ್ಕೆ ಹುಡುಗರಿಗೆ ಇದು ಡೇಟಾನ ಅವ್ರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು, ಯಾವುದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನೀವು ಗೈಡೆನ್ಸ್ ಸರಿ ಮಾಡಬೇಕೀಗ. PCMB ಅಂದರೆ ಎಲ್ಲ ಕೋರ್ಸ್ಗೂ ಎಲಿಜಿಬಲ್ ಇರ್ತಾರೆ, ಎಲ್ಲ ಡೇಟಾನೂ ಇರುತ್ತೆ. ಸೊ PCBಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅದಕ್ಕೆ ಯಾವ ಕೋರ್ಸ್ಗಳು ಬರುತ್ತೆ ಅಂತ ಹಾಕಿರ್ತೀವಿ, ನರ್ಸಿಂಗ್, ವೆಟರ್ನರಿ, ಯೋಗ, ನ್ಯಾಚುರೋಪತಿ, ಫಾರ್ಮಸಿ ಅಂತ. ಅದೇ PCMಗೆ UG, CET, ಇಂಜಿನಿಯರಿಂಗ್ ಮಾತ್ರ ಎಲಿಜಿಬಲ್ ಇರ್ತಾರೆ. ಸೊ ಇದೇ ಥರನೇ ಮಿಕ್ಕಿದ್ದು BPO, BPT, HS, ನಾಟ, ನೀಟ್ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅವರು ರ್ಯಾಂಕ್ ಬಂದಿರೋ ಹುಡುಗರಿಗೆ ಬಂದಿರುತ್ತೆ, ಅದು ಅವ್ರಿಗೆ ಹಂಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲನೂ PCMB ಇಂಪಾರ್ಟೆಂಟು, ಆಲ್ ಕೋರ್ಸಸ್ಗೆ ಎಲಿಜಿಬಲ್ ಇರ್ತಾರೆ PCMB ಬಂದು. ಸೊ ಇದ್ರ ಬೇಸಿಸ್ ಮೇಲೆ ಎಲ್ಲಿ ಅವರು ಪ್ರಯಾರಿಟಿ ತಗೊತಾರೆ, ಎಕ್ಸಾಮ್ ಪ್ರಯಾರಿಟಿ ಇರುತ್ತೆ, ಪ್ರಯಾರಿಟಿ 1, ಪ್ರಯಾರಿಟಿ 2, ಎಕ್ಸಾಮ್ ಸೆಂಟರ್ ಯಾವುದು ತಗೋಬೇಕು ಅನ್ನೋದು ಇರುತ್ತೆ. ಸೊ ನಿಯರೆಸ್ಟ್ ಪ್ರಯಾರಿಟಿ 1, ಆಮೇಲೆ ಇನ್ನೊಂದು ನೆಕ್ಸ್ಟ್ ನಿಯರೆಸ್ಟ್ ಪ್ರಯಾರಿಟಿ 2 ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಸೆಂಟರ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ದೇರ್ ಈಸ್ ಅ ಆಪ್ಷನ್ ಕಾಲ್ಡ್ ಅಗ್ರಿಕಲ್ಚರಿಸ್ಟ್ ಕೋಟಾ. ಆ ಕೋಟಾ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್, ಅದು ನಾವು ಅಗ್ರಿಕಲ್ಚರಿಸ್ಟ್ ಹೌದು ನಾವು ಅದನ್ನ ತಗೊಂತೀವಿ ಅಂದರೆ ಅಲ್ಲೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಆ ಎಕ್ಸಾಮ್ಗೂ ಒಂದು ಸೆಂಟರ್ ಅಂತ ಇರುತ್ತೆ, ಅದನ್ನು ಇದರಲ್ಲೇ ಫಿಲಪ್ ಮಾಡಬೇಕು. ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಡೈರೆಕ್ಟ್ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ, ಎಷ್ಟು ಅಮೌಂಟ್ ಇದೆ ಏನಿದೆ ಅಂತ ಅಂದ್ಬಿಟ್ಟು ಪೇಮೆಂಟ್ಗೆ ಹೋಗುತ್ತೆ. ಇದು ಓವರ್ ಆಲ್ ಅಪ್ಲಿಕೇಶನ್ನು. ಹೈಯೆಸ್ಟ್ ಜಸ್ಟ್ ಸೆಲೆಕ್ಷನ್ಸೇ ಇರುತ್ತೆ ಹೊರತು ಯಾವುದೇ ಥರ ಟೈಪಿಂಗ್ ಅಂತ ಇಲ್ಲ. ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ರಿಸರ್ವೇಷನ್ಸು, ಆಮೇಲೆ ಸ್ಟಡಿ ಡೀಟೇಲ್ಸು ಮತ್ತು ಈ ಕೋರ್ಸ್ ಸೆಲೆಕ್ಷನು. ಈ ಮೂರು ತುಂಬ ಇಂಪಾರ್ಟೆಂಟು. ಈ 3 ಸ್ಟೆಪ್ಪಲ್ಲೇ ಎಲ್ಲ ನಿಮಗೆ ಓವರ್ ಆಲ್ ಇನ್ಫಾರ್ಮೇಷನ್ ಸೆಲೆಕ್ಟ್ ಆಗೋದು. ಸೊ ಇದು ನಿಮಗೆ ಓವರ್ ಆಲ್ ಸ್ಟೆಪ್ ಆಫ್ ಅಪ್ಲಿಕೇಶನ್ ಫಿಲಪ್ಪಿಂಗು ಮತ್ತು ಆಟೋ ವೆರಿಫಿಕೇಷನ್ನು. ಮಿಕ್ಕಿದ್ದೆಲ್ಲನೂ ನಾವು ಒಂದು ಕಾಲೇಜ್ ಲೆವೆಲಲ್ಲಿ ಪೋರ್ಟಲ್ ಕೊಟ್ಟಿರ್ತೀವಿ. ಅವ್ರು ಯಾರ್ಯಾರು ವೆರಿಫೈ ಆಗಿಲ್ಲ ಅವರು ಕಾಲೇಜಲ್ಲಿ ಹೋಗಿ ನಿಯರೆಸ್ಟ್ ಕಾಲೇಜ್ಗೆ ಹೋಗಿ ಅಲ್ಲಿ ವೆರಿಫೈ ಮಾಡಿಸ್ಕೋಬೋದು. ವೆರಿಫೈ ಮಾಡಿಸ್ಕೊಂಡ್ಮೇಲೆ ಅವರಿಗೆ ಅಪ್ಲಿಕೇಶನ್ ಪ್ರಿಂಟ್ಔಟ್ ಬರುತ್ತೆ. ಅಲ್ಲಿ ತನಕ ಕ್ಲೈಮ್ ಸ್ಲಿಪ್ ಅಂತ ಒಂದು ಬಿಟ್ಟಿರ್ತೀವಿ. ಸೊ ಕ್ಲೈಮ್ ಸ್ಲಿಪ್ ಈ ಥರ ಇರುತ್ತೆ, ಸಿಮಿಲರ್ ಟು ಇದು. ಬಟ್ ಇದರಲ್ಲಿ ಏನಾಗುತ್ತೆ, ನಮಗೆ ಇಲ್ಲಿ ಫೋಟೋ ಎಲ್ಲ ಬರುತ್ತೆ. ಈ ಕ್ಲೈಮ್ ಸ್ಲಿಪ್ಪಲ್ಲಿ ಎಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದ್ದಾರೆ, ಎಷ್ಟು ವರ್ಷ ಕನ್ನಡ ಮೀಡಿಯಮಲ್ಲಿ ಓದಿದ್ದಾರೆ, ರೂರಲ್ ಎಷ್ಟು ವರ್ಷ, ಲಿಂಗ್ವಿಸ್ಟಿಕ್, ರಿಲಿಜಿಯಸ್ ಎಷ್ಟೆಷ್ಟು ವರ್ಷ ಓದಿ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಅನ್ನೋದಿರುತ್ತೆ. ಇಲ್ಲಿ ಯಾವುದು ವೆರಿಫೈಡ್ ಅಂದರೆ ಇಲ್ಲಿ ನೀವು ನೋಡ್ಬೋದು ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತ ಇದೆ. ಕ್ಲೈಮ್ಡ್ ಅಂಡ್ ನಾಟ್ ವೆರಿಫೈಡ್ ಅಂತಂದರೆ ನಿಯರೆಸ್ಟ್ ಕಾಲೇಜ್ಗೆ ಹೋಗಿ ವೆರಿಫೈ ಮಾಡಿಸ್ಕೊಂಬಂದ್ರೆ ಇಲ್ಲಿ ವೆರಿಫೈಡ್ ಅಂತ ಬರುತ್ತೆ. ಸೊ ವೆರಿಫೈಡ್ ಅಟ್ ಕಾಲೇಜ್ ಲೆವೆಲ್, ವೆರಿಫೈಡ್ ಅಟ್ ಸ್ಯಾಟ್ಸ್, ವೆರಿಫೈಡ್ ಥ್ರೂ ಪ್ರೀವಿಯಸ್ ಇಯರ್ ಅಂತ 3 ಆಪ್ಷನ್ ಬರುತ್ತೆ. ಸೊ ಇದನ್ನು ವೆರಿಫೈ ಆದಮೇಲೆ ನಿಮಗೆ ಆಲ್ಮೋಸ್ಟ್ ಹುಡುಗರಿಗೆ ಅದು ಪ್ರಿಂಟ್ಔಟ್ ವಿತ್ ವೆರಿಫಿಕೇಶನ್ ಸ್ಲಿಪ್ ಥರ ಸಿಗುತ್ತೆ. ಇಲ್ಲಿ ಎಲ್ಲ ಡೀಟೇಲ್ಸು ಅವ್ರು ಏನೇನು ಹಾಕ್ಕೊಂಡಿರ್ತಾರೆ ಅಷ್ಟು ಡೇಟಾನು ಬಂದಿರುತ್ತೆ. ವಿತ್ ನಿಮಗೆ ಏನೇನು ರಿಸರ್ವೇಷನ್ಸ್ ಕ್ಲೈಮ್ ಮಾಡಿದ್ದಾರೆ, ಏನೇನು ಬಂದಿದೆ, ಏನೇನು PH ಕ್ಲೈಮ್ ಮಾಡಿದ್ದಾರೆ, ಏನು ಸ್ಪೋರ್ಟ್ಸ್ ಕ್ಲೈಮ್ ಮಾಡಿದ್ದಾರೆ, ಅಷ್ಟು ಇನ್ಫಾರ್ಮೇಷನ್ನು ಎಲ್ಲ ವಿತ್ ಸ್ಟಡಿ ಡೀಟೇಲ್ಸು, ಪೇಮೆಂಟು ಎಲ್ಲನೂ ಬಂದಿರುತ್ತೆ. ಈ ಇನ್ಫಾರ್ಮೇಷನ್ಗೆ ಲಾಸ್ಟ್ ಪ್ರಿಂಟ್ಔಟ್ ಬರೋದು, ಅದಕ್ಕೆ ಮುಂಚೆ ಈ ಕ್ಲೈಮ್ ಸ್ಲಿಪ್ ಅಂತ ಮಾತ್ರ ಬಂದಿರುತ್ತೆ ಇದು. ಸೊ ಇದು ಓವರ್ ಆಲ್ CET ಅಪ್ಲಿಕೇಶನ್ ಪ್ರಾಸೆಸ್ಸು, CET ಅಪ್ಲಿಕೇಶನ್ನು. ಸೊ ಯಾರಿಗಾರು ಏನಾದ್ರು ಕ್ವಶನ್ ಇದ್ದರೆ ಕೇಳಿ, ನಾನು ಮಿಕ್ಕಿದ್ದು ಈ ಡೀಟೇಲ್ಸು, ಈ ಲಿಂಕು ಎಲ್ಲನೂ ನಾವು ಇದರಲ್ಲಿ ಹಾಕ್ಕೊಳ್ಸ್ತೀವಿ. ಕೋಆರ್ಡಿನೇಟರ್ಸ್ ನಿಮಗೆ ಕೋಆರ್ಡಿನೇಟ್ ಮಾಡಿ ಡೇಟಾ ಎಲ್ಲ ಕಳಿಸ್ಕೊಡ್ತಾರೆ. ನಮಸ್ತೆ ಸರ್. ಹೇಳಿ ಸರ್. ಸರ್ ಒಂದು ಹುಡುಗ ಸಪೋಸ್ 3rd to 10th ಕನ್ನಡದಲ್ಲಿ ಇದು ಕರ್ನಾಟಕ ಸ್ಟೇಟಲ್ಲಿ ಓದಿಲ್ಲ ಸರ್. ಹೇಳಿ ಸರ್. 11th to 12th ಬಂದ್ಬಿಟ್ಟು PUC ಬಗಲ ಆಂಧ್ರ ಸ್ಟೇಟಲ್ಲಿ ಓದಿರ್ತಾರೆ. ಅವ್ರ ಕ್ಲಾಸ್ಗೆ ಬರ್ತಾರ ಇಲ್ಲ ಸರ್? 1 ರಿಂದ 10 ಕರ್ನಾಟಕದಲ್ಲಿ ಓದಿದ್ದು 10th ಇಲ್ಲೇ ಪಾಸ್ ಮಾಡ್ಕೊಂಡಿದ್ರೆ ಬರ್ತಾರೆ, A ಕ್ಲಾಸ್ಗೆ ಬರ್ತಾರೆ. ಒಂದು ಬೋರ್ಡ್ ಎಕ್ಸಾಮ್ ಒಂದಿದ್ರೆ ಸೇರಿ ಬರ್ತಾರಲ್ಲ ಸರ್? ಬರ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಅಟ್ ಪ್ರೆಸೆಂಟ್ ಫೋಟೋ ಹಾಕ್ಲಿಕ್ಕೆ ಹೇಳಿ. ಅಪ್ಲಿಕೇಶನ್ ಅಲ್ಲಿ ಫೋಟೋ ಹಾಕುವಾಗ ಲೇಟೆಸ್ಟ್ ಫೋಟೋ ಹಾಕಕ್ಕೆ ಹೇಳಿ. ಸರಿ ಸರ್. ಆಮೇಲೆ ಈಗ ಇನ್ಪುಟ್ ಕೊಡುವಾಗ ನಿಮಗೆ ಕ್ವಶನ್ ಪೇಪರ್ದು ಬಂದರೆ PCM, PCB, PCMB ಏನು ಸೆಲೆಕ್ಟ್ ಮಾಡಕ್ಕೆ ಹೇಳಿದ್ವಿ.
ಇದು ಎಕ್ಸಾಮ್ ರಿಲೇಟೆಡ್ ಇರೋದ್ರಿಂದ ಅಂದ್ರೆ PCM ಅಂತಂದ್ರೆ ಯಾವ್ದಾದಕ್ಕೆ PCM ಬೇಕು ಅದನ್ನ ಸೆಲೆಕ್ಟ್ ಮಾಡ್ತಾರೆ ಅವರು. ನಮಗ ಟೆಕ್ನಿಕಲ್ ಇವ್ರು ಏನ್ ಹೇಳಿದ್ರು, ಇಂಜಿನಿಯರ್ ಏನ್ ಹೇಳಿದ್ರು, ನಿಮಗೆ PCM ಯಾವ್ದಷ್ಟು ಚೂಸ್ ಮಾಡಕ್ ಹೇಳಿ ಅಂದ್ರೆ ಎಲ್ಲದಕ್ಕೂ ಹಾಕ್ತದೆ ಅದು. ಈಗ ಮಳೆ PCM ಅಂತ ಹಾಕ್ಬಿಟ್ಟು ಆಮೇಲೆ ರಿಕ್ವೆಸ್ಟ್ ಕೊಡು ಸರ್ ನಾನು ಗೊತ್ತಿಲ್ಲದೆ ಹಾಕ್ಬಿಟ್ಟೆ, ನನಗೆ PCB ಮಾಡ್ಬೇಕಾಗಿತ್ತು, PCMB ಮಾಡ್ಬೇಕಾಗಿತ್ತು ಅಂತ ಕೊಡೋದಕ್ಕಿಂತ ಅವನು ಮ್ಯಾಕ್ಸಿಮಮ್ ಕ್ಲೈಮ್ ಮಾಡ್ಬಿಟ್ರೆ ಒಳ್ಳೇದು ಅವನಿಗೆ. PCMB ಆ ಥರ ಅವನಿಗೆ ಗೈಡ್ ಮಾಡಿ. ಯಾಕಂದ್ರೆ ನಾವು PCM ಮಾತ್ರ ಹಾಕಿದ್ರೆ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಅವನಿಗೆ ಅವಾಗ ಬಯಾಲಜಿ ಪೇಪರ್ ನಾವು ಕೊಡಲ್ಲ. ಅದು ಯಾಕಂದ್ರೆ ಸುಮ್ಮನೆ ಪೇಪರ್ ವೇಸ್ಟ್ ಅನ್ನೋ ಕಾರಣಕ್ಕೋಸ್ಕರ ನಾವು ತಗೊಂತೀವಿ ಅಷ್ಟೇ, ಅಂತ ಕನ್ಸೆಂಟ್ ತಗೋತೀವಿ. ಅಥವಾ PCB ತಗೊಂಡ್ರೆ ಅವನಿಗೆ ಮ್ಯಾಥಮೆಟಿಕ್ಸ್ ಕೊಡಲ್ಲ ನಾವು. ಕ್ವಶನ್ ಪೇಪರ್ ಪ್ರಿಂಟ್ ಆಗೋದನ್ನ ವೇಸ್ಟ್ ನ ತಡೆಯೋದಕ್ಕೋಸ್ಕರ ನಾವು ಆ ಥರ ಮಾಡ್ತಾ ಇದ್ದೀವಿ. ಸೊ ಅವನಿಗೆ ಬೇಕಿದ್ರೆ ಅವನ ವಿಲ್ಲಿಂಗ್ನೆಸ್ ಇದ್ರೆ ಅವ್ನು PCM ಎಲ್ಲದರಲ್ಲೂ ಬರಿಬಹುದು. ಅದೇ ತರ ಎಕ್ಸಾಮ್ ಪ್ಲೇಸ್ ಅನ್ನು ಚೂಸ್ ಮಾಡೋಗ್ಲೇ ಅಷ್ಟೇ, ಅವನು ಚಾಯ್ಸ್ 1 ಯಾವ್ದಿದೆ, ಚಾಯ್ಸ್ 2, ಚಾಯ್ಸ್ 3 ಅದನ್ನ ಕರೆಕ್ಟಾಗಿ ಹಾಕಿಲ್ಲ. ಯಾಕಂದ್ರೆ ಅವನು ಆಮೇಲೆ ಒಂದು ರಿಕ್ವೆಸ್ಟ್ ಕೊಡ್ತಾರೆ ನಮಗೆ, ಇದು ಸರ್ ನನ್ಗೆ ಗೊತ್ತಿಲ್ಲದೆ ಅಲ್ಲಿ ಹಾಕಿದೆ, ನನಗೆ ಅದು ದೂರ ಆಗ್ತದೆ, ಅಲ್ಲಿ ನಾನು ಇರೋದಿಲ್ಲ, ಪೇರೆಂಟ್ಸ್ ಎಲ್ಲ ಹೋದ್ರು. ಸೊ ಅವೆಲ್ಲ ಸ್ವಲ್ಪ ಅವ್ರಿಗೆ ಸಮಜಾಯಿಸ್ಕೊಂಡು ಅವ್ರಿಗೆ ಹಾಕಕ್ಕೆ ಹೇಳಿದ್ರೆ ಮುಂದೆ ನಾವು ಬರುವಂತ ಅಪ್ಲಿಕೇಶನ್ಸ್ನ ತಡಿಬೋದು. ಇನ್ನೊಂದು ಎಚ್ ಕೆ ಸರ್ಟಿಫಿಕೇಟ್ಸ್ ನಮ್ದು ಅಡ್ವಾನ್ಸ್ ಅಂತವರು ಈಗ ಅವರು ಇದು ಆಗಿರಲ್ಲ, ಅವಾಗಿಂದ ಜಾನ್ವರಿ ಒಳಗೆ ಸರ್ ಈಗ ನೋಡಿ, ಈಗ ನಾವು 15ಕ್ಕೆ ಅಪ್ಲಿಕೇಶನ್ 15-16ಕ್ಕೆ ಲಾಂಚ್ ಮಾಡ್ತಾ ಇದ್ದೇವೆ. ಅವನಿಗೆ ನಿಮ್ಮ ಹತ್ರ ಬರುವಾಗಲೇ ಹೇಳ್ಬಿಡಿ. ಈಗ ಅವನು ಬರುವಾಗ ಏನು ಆಧಾರ್ ಅವೆಲ್ಲ ತರ್ತಾನೆ, ಈಗ ಆಧಾರ್ ಫೋಟೋ ಆಗಲಿ ಸಿಗ್ನೇಚರ್ ಆಗಲಿ ಏನು ತರ್ತಾನೆ. ನಿಮ್ದು ಯಾವ್ದನ್ನ ಕ್ಲೈಮ್ಸ್ ಇಲ್ಲ ಅಂತಂದ್ರೆ ನೀವು ಸರ್ಟಿಫಿಕೇಟ್ ಮಾಡಿಸ್ಕೊಂಡೇ ಬಾಪ ಅಂತ ಹೇಳ್ಬೋದು ಅವನಿಗೆ. ಹೌದು ಹೌದು, ಯಾಕಂದ್ರೆ ಅಲ್ಲಿ ಅವರೊಂದು ವಾರ 10 ದಿವಸದಲ್ಲಿ ಕೊಡ್ತಾರೆ, ತೊಂದರೆ ಇಲ್ಲ. ಅನಕ್ಷರ ಏನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇಶ್ಯೂ ಮಾಡ್ತಾರೆ ಸಂಬಂಧಪಟ್ಟ 7 ಜಿಲ್ಲೆ ಏನಿದಾವೆ ಅಲ್ಲಿ, ಅದೇನು ಸಮಸ್ಯೆ ಆಗ್ಲಾರದು. ಅವನಿಗೆ 1 ವಾರ ಬಿಟ್ಕೊಂಡೇ ಬನ್ನಿ ಅಂತ ಹೇಳಿ ಅಪ್ಲಿಕೇಶನ್ ಹಾಕಿ, ತೊಂದರೆ ಏನಿಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ನಿಮ್ಗೆ ಈ ಕೆಲವು ಮಕ್ಕಳದ್ದು ಏನಾಗಿದೆ, ಆಧಾರ್ ಕಾರ್ಡ್ ಅಲ್ಲಿ ಒಂದು ಹೆಸರು ಇರ್ತದೆ, 10th ಮಾರ್ಕ್ಸ್ ಅಲ್ಲಿ ಒಂದು ಹೆಸರು ಇರ್ತದೆ. ಅದನ್ನ ನೀವು ಜಾಸ್ತಿ ಫೋಕಸ್ ಮಾಡಿ, ಯಾಕಂದ್ರೆ ಅದನ್ನ ಕರೆಕ್ಟ್ ಮಾಡ್ಕೊಳಕ್ ಹೇಳಿದ್ರೆ ಒಳ್ಳೇದು. ಅಲ್ಲ, ಇಲ್ಲಿ ಏನಾಗ್ತದೆ, ಕೆಲವು ರಿಸರ್ವೇಶನ್ ಕ್ಲೈಮ್ ಮಾಡುವಾಗ RD ನಂಬರ್ ಅಲ್ಲಿ, ಈಗ RD ಸರ್ಟಿಫಿಕೇಟ್ ಅಲ್ಲಿ ಏನಿರ್ತದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನ್ ಡಾಟಾ ಇದೆ ಅದು ಫೆಚ್ ಆಗ್ತದೆ ನಮಗೆ. ಒಮ್ಮೊಮ್ಮೆ ಏನಾಗ್ತದೆ, ಉದಾಹರಣೆಗೆ ಈಗ ಭಾನು ಪ್ರಕಾಶ್ ಮಲ್ಯ ಅಂತ ಇದ್ರೆ ಆ ಮಲ್ಯ ಬದಲು M ಅಂತಿದ್ರೆ ಖಾಲಿ ಆಗ್ತದೆ. ಅದ್ರ ಬದಲು ಮಲ್ಯ ಬದಲು ಇನ್ನೇನು ಮುದ್ದೇನಹಳ್ಳಿ ಆ ಥರನೇ ಕೆಲವೊಂದು ಬೇರೆ ಟೈಪ್ ಇದ್ರೆ ಅವಾಗ ಮ್ಯಾಚ್ ಆಗಲ್ಲ ಒಂದೊಂದು ಟೈಮಲ್ಲಿ. ಸೊ ಹಾಗಾಗಿ ಅವರಿಗೆ ಕರೆಕ್ಟಾಗಿ ಡಾಕ್ಯುಮೆಂಟ್ ತರೋದಕ್ಕೆ ನೀವು ಹೇಳಿದ್ರೆ ಒಳ್ಳೇದು. ಸರಿ ಸರ್, ಥ್ಯಾಂಕ್ ಯು ಸರ್. ಬೇರೆ ಏನಾದ್ರೂ ಇದ್ರೆ ಕೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್ ಅವರೇ. ಸರ್ ಈಗ ಕರ್ನಾಟಕ ಅಲ್ಲಿ ಹುಡುಗರು ಆಂಧ್ರ ಅಲ್ಲಿ ಫುಲ್ ಕಂಪ್ಲೀಟ್ ಎಜುಕೇಶನ್ ಆಗಿತ್ತು, ಓನ್ಲಿ 1 and 2 PU 1 and 2 ಮಾತ್ರ ಕರ್ನಾಟಕ ಅಲ್ಲಿ ಮಾಡಿದ್ರು ಅನ್ಕೊಳ್ರಿ ಸರ್. ಅವ್ರ CET ಎಲಿಜಿಬಿಲಿಟಿ ಬರುತ್ತೆ ಸರ್ ಅವ್ರಿಗೆ? ಅಲ್ಲಲ್ಲ, ಈ ಅಪ್ ಟು ಎಂಟೈರ್ ಸ್ಟಡಿ ಆಂಧ್ರದಲ್ಲಿ ಓದಿದ್ದಾರೆ ಅಂತೀರಿ, ತಿರ್ಗಿ 1 and 2 ಕರ್ನಾಟಕದಲ್ಲಿ ಓದಿದ್ರೆ ಅಂತೀರಿ? PUC 1 and 2 ಸರ್, PU 1 and 2 ಮಾತ್ರ ಕರ್ನಾಟಕದಲ್ಲಿ ಓದಿ. ಅಲ್ಲಲ್ಲ, ನಿಮ್ಮ ಏನು ಪ್ರಶ್ನೆನೇ ಅಂಬಿಗ್ಯೂಟಿ ಇತ್ತು ಆಕ್ಚುಲಿ. 1 ರಿಂದ 10 ಕರ್ನಾಟಕದಲ್ಲಿ ಓದಿಲ್ಲ ಅವರು, ಕರೆಕ್ಟ್? ಅಲ್ಲ, ಓದಿಲ್ಲ. ಈವನ್ ಅವ್ರ ಪೇರೆಂಟ್ಸ್ ಕೂಡ ಆಂಧ್ರನಾಗೆ ಓದಿದ್ದು. 11th and 12th ಸ್ಟೂಡೆಂಟ್ ಕರ್ನಾಟಕದಲ್ಲಿ ಓದಿದೆ. ಹೌದು. ಓಕೆ, ಮುಂದೆ? ಸೊ ಅವ್ರಿಗೆ CET ಎಲಿಜಿಬಿಲಿಟಿ ಬರುತ್ತಾ ಎಕ್ಸಾಮ್ ಬರ್ಕೊಳ್ಳಿಕ್ಕೆ CET-ಗೆ? ಇಲ್ಲ, ಅಪ್ಪ ಅಮ್ಮ ಇಲ್ಲಿ ಓದಿಲ್ಲ ಅಂದ್ರೆ ಅವ್ರಿಗೆ ಬರಲ್ಲ. ಬಟ್ ಅವ್ರ ಅಪ್ಲಿಕೇಶನ್ ಹಾಕ್ಬೋದು, ಆದ್ರೆ ಇಂಜಿನಿಯರಿಂಗ್ ಬರಲ್ಲ ಅವರಿಗೆ. Y ಕ್ಲಾಸ್ ಅಲ್ಲಿ ಬರ್ತಾರೆ ಅವರು ನರ್ಸಿಂಗು, ಮೆಡಿಕಲ್, ಡೆಂಟಲ್, ಆಮೇಲೆ ISM&H ಇದಿಷ್ಟಕ್ಕೆ ಮಾತ್ರ ಅವ್ರು ಎಲಿಜಿಬಲ್ ಆಗ್ತದೆ. ಈಗ ನಾವು ಏನೀಗ ನಿಮಗೆ ದಿಕ್ಸೂಚಿಯನ್ನು ಕೊಡ್ತೇವೆ, ಅದರಲ್ಲಿ A to O ಕ್ಲಾಸ್ ವರೆಗಿದೆ. ಓಕೆ, ಅದರಲ್ಲಿ ಡೆಫಿನೇಷನ್ ಇದೆ, ಯಾರ್ಯಾರು A ನಲ್ಲಿ ಬರ್ತಾರೆ, ಯಾರ್ಯಾರು B ನಲ್ಲಿ ಬರ್ತಾರೆ, ಯಾರ್ಯಾರು C ನಲ್ಲಿ ಬರ್ತಾರೆ. A ಇಂದ O ವರೆಗೆ ಯಾರು ಯಾವುದೇ ಕ್ಲಾಸ್ ಅನ್ನ ಸ್ಯಾಟಿಸ್ಫೈ ಮಾಡಲ್ಲ ಕಂಡೀಷನ್, ಅಂತವರಿಗೆ Y ಕ್ಲಾಸ್ ಅಂತ ಆಟೋಮೆಟಿಕ್ ಬರ್ತಿರೋದು. ಸೊ ಅವ್ರು ಏನಪ್ಪಾ ಅಂತಂದ್ರೆ ಮೆಡಿಕಲ್, ಡೆಂಟಲ್, ನರ್ಸಿಂಗ್ ಮತ್ತೆ ಆಯುರ್ವೇದಕ್ಕೆ ISM&H ಕೋರ್ಸ್ಗೆ ಮಾತ್ರ ಎಲಿಜಿಬಲ್ ಆಗ್ತದೆ. ಓಕೆ ಸರ್ ನಮಸ್ತೆ. ಹೇಳಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ಈಗ ಒಬ್ರು ಪ್ರಾಬ್ಲಮ್ ಇದೆ ಸರ್. ಒಂದೇನಂತಂದ್ರೆ 1 to 10th ಸ್ಟ್ಯಾಂಡರ್ಡ್ ಅಥವಾ 12th ಕೂಡ ಆಂಧ್ರದಲ್ಲಿ ಓದಿದ್ದಾರೆ ಸರ್. ಈಗ ಅವರು ಪೂರ್ತಿ ಅವ್ರ ಪೇರೆಂಟ್ಸ್ ಮಾತ್ರ ಕರ್ನಾಟಕದಲ್ಲಿ ಓದಿರೋರು, ತಾಯಿ ಮಾತ್ರ ಕರ್ನಾಟಕದಲ್ಲಿ ಓದಿದ್ದಾರೆ ಸರ್. ಅವ್ರು ಹೆಚ್ಚಿಗೆ ಎಲಿಜಿಬಲ್ ಆಗುತ್ತಾ ಆಗೋದು ಸರ್ ಅವ್ರದ್ದು? ಈ ಕ್ಯಾಂಡಿಡೇಟ್ ಅಲ್ಲಿ ಓದಿಲ್ಲ ಅಂತಂದ್ರೆ ಈಗ ಅವ್ರು ಯಾವ ಕ್ಲಾಸ್ ಅಲ್ಲಿ ಬರ್ತಾರೆ ಅನ್ನೋದು ಇಂಪಾರ್ಟೆಂಟ್. ಈಗ ಮೊದಲು ಅವರು A ಇಂದ O ವರೆಗೆ ಯಾವ್ದಾನ ಒಂದು ಕ್ಲಾಸ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು ಕಂಡೀಷನ್. ಓಕೆ ಸರ್.
ಅವಾಗ ಕರ್ನಾಟಕ ಕೋಟ ಬರ್ತಾರೆ. ನಂತರ ಅವರು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅನೆಕ್ಷನ್ ಎಲ್ಲಿ ತರ್ತಾರೆ, ಕ್ಯಾಂಡಿಡೇಟ್ ಹೆಸರಲ್ಲೇ ತರಬೇಕು. ಓಕೆ. ತಾಯಿ ಹೆಸರಲ್ಲಿ ತಂದರೆ, ತಂದೆ ಹೆಸರಲ್ಲಿ ತಂದರೆ ಆಗಲ್ಲ. ಯಾವುದೇ ಸರ್ಟಿಫಿಕೇಟ್ ಫಾರ್ ದಟ್ ಮ್ಯಾಟರ್, ಸರ್ಟಿಫಿಕೇಟ್ ಇನ್ ದ ನೇಮ್ ಆಫ್ ಕ್ಯಾಂಡಿಡೇಟ್ ಓನ್ಲಿ. ಓಕೆ ಸರ್. ಆ ಥರ. ಓಕೆ ಸರ್, ಆಧಾರ್ ಕಾರ್ಡು ಮತ್ತು SSLC ಮಾರ್ಕ್ಸ್ನಲ್ಲಿ ಡೇಟ್ ಆಫ್ ಬರ್ತ್ ಡಿಫ್ರೆನ್ಸ್ ಇದ್ರೆ ಪ್ರಾಬ್ಲಮ್ ಆಗುತ್ತಾ? ಆಗುತ್ತೆ ಸರ್, ಆಗುತ್ತೆ. ಯಾಕಂದರೆ ಅದನ್ನು ನೀವು ನನ್ನ ಪ್ರಕಾರ SSLC ಬೋರ್ಡಲ್ಲಿ ಹೋದರೆ ಮತ್ತೆ ಲೇಟ್ ಆಗ್ಬೋದು ನಿಮಗೆ. ಆಧಾರ್ ಕಾರ್ಡಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್ ಅವರು ಇದನ್ನು ಕೇಳ್ತಾರೆ ಸರ್, ಏನೋ ಬರ್ತ್ ಸರ್ಟಿಫಿಕೇಟ್ ಅದು ಇಲ್ಲ. ಅಲ್ಲ, ಈಗ SSLC PC ಮಾಡಿದ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಇರಲೇಬೇಕಲ್ಲ ಕಡ್ಡಾಯವಾಗಿ. ಸ್ವಲ್ಪ ಮಿಸ್ ಅಲ್ಲ, ಆಗಿದೆ ಈಗ ಸರ್ ಅದು. ನಮ್ಮನೆ ಮೇಜದವ್ರಿಗೆ ಇದು ಇರಲ್ಲ, ಬಟ್ ಈಗಿನ ಮಕ್ಕಳಿಗೆ ಇರ್ತಾವಲ್ಲ. ಕೆಲವೊಂದು ಸಿಕ್ಕಿಲ್ಲ ಸರ್, ಹಂಗಾಗಿ. ಸಿಕ್ಕಿಲ್ಲ ಅಂದರೆ ಬೇರೆ ಏನು ಪ್ರೂಫ್ ಇದೆ ಕೊಟ್ಟು ಮಾಡಿಸ್ಕೊಳ್ಳೋಕ್ಕಿಲ್ಲ. ಯಾಕಂದರೆ ಎರಡೆರಡು ಬರ್ತ್ಡೇ ಮೀನ್ ಡೇಟ್ ಆಫ್ ಬರ್ತ್ ಕೊಡೋಕ್ಕೆ ಹೋದರೆ ಮುಂದೆ ನಿಮಗೆ ಸಮಸ್ಯೆ ಆಗ್ಬೋದು ಅವರಿಗೆ. ಓಕೆ ಸರ್. ಸರ್ ನಮಸ್ತೆ ಸರ್, ಇದೊಂದು ಸ್ವಲ್ಪ NCC ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡ್ತೀರಾ ಸರ್? NCC ಅಂದರೆ ಅವರು ಓನ್ಲಿ 9th to 10th ಮಾತ್ರ ಮಾಡಿರ್ತಾರಲ್ಲ, ಮತ್ತು ಅವ್ರಿಗೆ ಏನೇನು ರಿಸರ್ವೇಷನ್ ಇರ್ತದೆ ಇದು? NCCನಲ್ಲಿ ಸರ್ ಈಗ ನಮ್ಗೆ 11th 12th ಮಕ್ಕಳಂದ್ರೆ ಓನ್ಲಿ ಅವ್ರು 9, 10, 11, 12ನಲ್ಲಿ ಒಂದೇ ಸರ್ಟಿಫಿಕೇಟ್ ಇರ್ತದೆ, ಮತ್ತು ಅವ್ರಿಗೆ ಏನೇನ ರಿಸರ್ವೇಷನ್ ಅದು ಎಷ್ಟುವರೆಗೆ ಕ್ಲೈಮ್ ಆಗುತ್ತೆ? ಅಲ್ಲ, NCCನಲ್ಲಿ B ಸರ್ಟಿಫಿಕೇಟ್ನ ಅವರು ಮಿನಿಮಮ್ ಮಾಡಿರ್ಬೇಕು, ಅಂದರೆ ಕಡ್ಡಾಯವಾಗಿ. ಸೊ NCCಯಲ್ಲಿ ಅಲ್ಲ, ಒಂದು ನಿಮಿಷ ಹೇಳ್ಬಿಡ್ತೀನಿ. B ಸರ್ಟಿಫಿಕೇಟ್ ಅಂದರೆ ಲಾಸ್ಟ್ ಪ್ರಯಾರಿಟಿ, ಅದು 8ನೇ ಪ್ರಯಾರಿಟಿ ಅದು. ಹಾಂ ಸರ್. ಅದಕ್ಕಿಂತ ಮುಂಚಿತವಾಗಿ ಉದಾಹರಣೆಗೆ RD ಕ್ಯಾಂಪ್ ಮಾಡಿದವರಿಗೆ, RDನಲ್ಲಿ ಬೆಸ್ಟ್ ಕ್ಯಾಂಡಿಡೇಟ್ ಇದ್ದವರಿಗೆ ನಾವು ಟಾಪಲ್ಲಿ ಕೊಡ್ತೇವೆ. ನಂತರ ಕೆಲವೊಂದು ಸ್ಪೆಸಿಫೈಡ್ ಕ್ಯಾಂಪ್ಸ್ ಇದ್ದಾವೆ. ಉದಾಹರಣೆಗೆ ಮೌಂಟೇನಿಯರ್ ಕ್ಯಾಂಪ್ ಇರ್ಬೋದು, ಅಥವಾ ವಾಯು ಸೈನಿಕ್ ಕ್ಯಾಂಪ್ ಇರ್ಬೋದು, ನೌ ಸೈನಿಕ್ ಕ್ಯಾಂಪ್ ಇರ್ಬೋದು. ಈ ಥರ ಬೇರೆ ಬೇರೆ ಕ್ಯಾಂಪ್ಸನ್ನು ಒಂದು ಗ್ರೂಪ್ ಮಾಡಿ ನಾವು 2ನೇ ಪ್ರಯಾರಿಟಿ, 3ನೇ ಪ್ರಯಾರಿಟಿ, 4ನೇ ಪ್ರಯಾರಿಟಿ, 5ನೇ ಪ್ರಯಾರಿಟಿ ಆ ಥರ ಮಾಡಿರ್ತೀವಿ. ಸೊ ಆ ಕ್ಯಾಂಪ್ನ ಅವರು ಬಿಟ್ವೀನ್ 8th and 12th ಮಾಡಿರಬೇಕು ಅಂತಲೇ ಹೇಳಿದ್ದೀವಿ. ಹೌದು ಸರ್, ಹೌದು. ಸೊ ಆ ಟೈಮಲ್ಲೇ ಮಾಡಿರಬೇಕು. ಪ್ಲಸ್ ಸ್ಕೂಲ್ನವರು ಅಥವಾ ಕಾಲೇಜಿನವರು ಅವನು ರೆಪ್ರೆಸೆಂಟ್ ಮಾಡಿರೋದಕ್ಕೆ ಸರ್ಟಿಫಿಕೇಟ್ ಕೊಡಬೇಕು. ಅಂದರೆ ಈ ಎಸ್ ರೆಪ್ರೆಸೆಂಟೆಡ್ ಅವರ್ ಸ್ಕೂಲ್ ಓಕೆ ಅಂತ ಅವರು ಅದನ್ನು ಸರ್ಟಿಫಿಕೇಟ್ ಮಾಡಿ ಕೊಡಬೇಕಾಗ್ತದೆ. ಓಕೆ. ಎಲಾಂಗ್ ವಿತ್ B ಸರ್ಟಿಫಿಕೇಟ್ ಈ ಥರ ಕ್ಯಾಂಪ್ಸ್. ಈಗ ಫಾರ್ಮ್ಯಾಟ್ ಬಿಟ್ಟಿರಾ ಸರ್ ಈಗ ನೀವು ನಮ್ಮ ದಿಕ್ಸೂಚಿದಲ್ಲಿ? ಯಾವುದನ್ನ? ಈಗ NCC ಫಾರ್ಮ್ಯಾಟ್ ಅಲ್ಲ, NCC ಅಲ್ಲಲ್ಲ, NCC ಅಲ್ಲಿ ಅಂತಂದ್ರೆ ಏನೇನು ಕ್ಯಾಂಪ್ಸ್ ಇರಬೇಕಂತ ಅಲ್ಲಿ ನಮ್ಮ ಇದರಲ್ಲಿ ಹಾಕಿದ್ದೇವೆ ನೋಡಿ. ಹಾಂ ಸರಿ ಸರ್, ನೋಡ್ತೀನಿ ಸರ್. ಸರ್ ನಮಸ್ಕಾರ ಸರ್. ಹಾಂ ಸರ್, ಇದು ಈಗ ಆಲ್ರೆಡಿ ವ್ಯಾಲಿಡ್ ಇದ್ರೂ ಸಹ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಬೇಕು ಸರ್ ಸ್ಟೂಡೆಂಟ್ ಹೆಸರಲ್ಲಿ? ಅದಲ್ಲ, ವ್ಯಾಲಿಡ್ ಇದೆ ಅಂತಂದ್ರೆ ಅಂದ್ರೆ ಈಗ ಅವ್ರದ್ದು 3 ವರ್ಷ ಇತ್ತು ಸರ್ ವ್ಯಾಲಿಡಿಟಿ, ಈಗ ಮತ್ತೆ ಹೊಸದಾಗಿ ಮಾಡಿಸ್ಬೇಕಾಗತ್ತಾ RD ನಂಬರ್ಗಾಗಿ? ಇಲ್ಲ, ಈಗ 3 ವರ್ಷದ ಕೆಳಗಡೆ ಮಾಡಿದ್ರೆ ಅದರ RD ನಂಬರ್ ಖಂಡಿತವಾಗಿರ್ತದೆ. ಓಕೆ, ಅವು ನಡೆಯುತ್ತೆ ಸರ್? ಅದು ನಡೀತದೆ, RD ನಂಬರ್ ಇದ್ರೆ ನಡೀತದೆ. ಯಾಕಂದ್ರೆ ನಾವು ಈಗ ಯಾವುದೇ ಸರ್ಟಿಫಿಕೇಟ್ ನಂಬರ್ನ ನೀವು ಎಂಟ್ರಿ ಮಾಡಕ್ಕೆ ಹೋದಾಗ ನಿಮಗೆ RD ನಂಬರ್ ಕೇಳ್ತದೆ. ಅದು RD ನಂಬರ್ ಎಂಟ್ರಿ ಮಾಡಿದಾಗ ಅದು ವೆಚ್ಚ ಆಗ್ಬಿಟ್ಟು ವ್ಯಾಲಿಡಿಟಿ ಬಂದ್ರೆ ನಂತರ ಹೊಸದಾಗಿ ಮಾಡಿಸೋಂಥ ಅವಶ್ಯಕತೆ ಇಲ್ಲ. ಸರ್ ಅಲ್ಲಲ್ಲ, ಅಲ್ಲಿ ಏನು ವೆಚ್ಚ ಆಗಿಲ್ಲ, ಅದು ವ್ಯಾಲಿಡಿಟಿ ಇಲ್ಲ ಅಂದವಾಗ ಅವ್ನಿಗೆ ಹೋಗಿ ತೊಗೊಂಬರಕ್ಕೆ ಹೇಳಿ, 2-3 ದಿವಸದಲ್ಲಿ ಕೊಡ್ತಾರೆ, ವಾಪಸ್ ತಗೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕಕ್ಕೆ ಹೇಳಿ. ಸರ್, ಇದು ಇನ್ನೊಂದು ಸ್ಟಡಿಂಗ್ ಸರ್ಟಿಫಿಕೇಟ್ ಹಿಂದೆ ಮಾಡಿಸಿರ್ತಾರೆ, BO ಸೈನ್ ಮಾಡಿಸಿರ್ತಾರೆ, ಅದು ಈಗ ಕೊಟ್ಟಿರೋ ನಮೂನೆ ಪ್ರಕಾರ ಇದ್ರೆ ನಡೆಯುತ್ತೆ ಸರ್? ನಮಗೆ ಕಂಟೆಂಟ್ಸ್ ಕರೆಕ್ಟ್ ಇದ್ರೆ ಸಾಕು. ಅಂದ್ರೆ ಇಂಥ ಹುಡುಗ ಸನ್ ಆಫ್ ಸೋ ಅಂಡ್ ಸೋ ಅಥವಾ ಡಾಟರ್ ಆಫ್ ಸೋ ಅಂಡ್ ಸೋ ಹ್ಯಾಸ್ ಸ್ಟಡೀಡ್ ಫ್ರಮ್ ದಿಸ್ ಸ್ಟ್ಯಾಂಡರ್ಡ್ ಟು ದಿಸ್ ಸ್ಟ್ಯಾಂಡರ್ಡ್, ದಿಸ್ ಇಯರ್ ಟು ದಿಸ್ ಇಯರ್ ಅಂತ ಕೊಟ್ರೆ ಸಾಕು. ಓಕೆ ಸರ್, ಥ್ಯಾಂಕ್ ಯು. ಬಟ್ ಅಲ್ಲಿ ರೂರಲ್ ಮತ್ತೆ ಕನ್ನಡ ಮೀಡಿಯಂ ಇದ್ದಾಗ BO ಸೈನು ಅವೆಲ್ಲ ಬೇಕಾಗ್ತದೆ ಆ ಫಾರ್ಮೆಟ್ ಅಲ್ಲಿ. ಎಸ್ಪೆಷಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದ್ದಾಗ ಫಾರ್ಮೆಟ್ ಅಲ್ಲೇ ತರಕ್ಕೆ ಹೇಳಿ ಅವರಿಗೆ. ಸರ್, ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಹೇಗಿದೆ ಅಂದ್ರೆ 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಇಲ್ಲಿ HK ವಿಭಾಗದಲ್ಲಿ ಓದಿದ್ದಾನೆ, 9ನೇ ತರಗತಿ ಬೇರೆ ನಾನ್ HK ಓದಿದ್ದಾನೆ. ಓಕೆ. ಮತ್ತೆ 10ನೇ ತರಗತಿ PUC ಇಲ್ಲಿ ಓದಿದ್ದಾನೆ. ಒಂದು HK ಬರುತ್ತೆ ಸರ್? ಅದು ಹೈದರಾಬಾದ್ ಕರ್ನಾಟಕ ಅಪ್ಲೈ ಆಗುತ್ತೆ ಸರ್? ಅಲ್ಲ, ಅಂದ್ರೆ ನೀವ್ ಹೇಳ್ತಿರೋದು 1 ರಿಂದ 8 HK ನಲ್ಲಿ ಓದಿದ್ದಾನೆ, ತಿರುಗು 10 ರಿಂದ 12 HK ನಲ್ಲಿ ಓದಿದ್ದಾನೆ, 9ನೇ ಕ್ಲಾಸ್ ಮಾತ್ರ ಬೇರೆ ಕಡೆ ಓದಿದ್ದಾನೆ ಅಲ್ವಾ? ಓಕೆ, ನೀವು ಅಲ್ಲಿ ಅದನ್ನ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟು ಸರ್ಟಿಫಿಕೇಟ್ ತಗೊಂಡು ಅನಕ್ಷರ ಏನಲ್ಲಿ ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಅಂದ್ರೆ ನಾವು ಅದನ್ನ ಕನ್ಸಿಡರ್ ಮಾಡ್ತೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ ಸರ್.
ನಮಸ್ಕಾರ. ಸರ್ ಈಗ ಸ್ಯಾಟ್ಸ್ ನಂಬರ್ ಕಂಪಲ್ಸರಿ ಬೇಕೇ ಬೇಕು ಸರ್? ಹೌದು, ಬೇಕಲ್ಲ ಸರ್? ಹೌದು ಸರ್. ಸರ್ ಈಗ CBSE ಇಂದ ಬಂದಂಥ ಹುಡುಗರಿಗೆ ಏನಾಗಿರುತ್ತೆ, SLC ಬೇರೆ ಇರುತ್ತೆ ಸರ್ ಸ್ಯಾಟ್ಸ್ ನಂಬರ್, ಮತ್ತು ಈಗ ನಮಗೆ PUC ಫಸ್ಟ್ ಇಯರಿಂದ ಬೇರೆ ಇರುತ್ತೆ ಸರ್ ಸ್ಯಾಟ್ಸ್ ಓಕೆ. ನಂಬರ್. ಹಾಗಾಗಿ ಅದನ್ನು ನಾವು ಯಾವುದು ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾದಾಗ ಹುಡುಗರಿಗೆ ಯಾವ ರೀತಿ ಇದಾಗುತ್ತೆ ಸರ್? ಸರ್ ಇಲ್ಲಿ 10th ರಿಜಿಸ್ಟ್ರೇಷನ್ ಟೈಮಲ್ಲಿ 10th ಸ್ಟ್ಯಾಂಡರ್ಡ್ ಇಂದು ಸ್ಯಾಕ್ಸ್ ನಂಬರ್ ಹಾಕೋಬೇಕಾ ಸರ್? ಆಮೇಲೆ ಒಳಗಡೆ ಒಂದು ಸ್ಟಡಿ ಡೀಟೇಲ್ಸ್ ಅಂತ ಇದೆ, ಅಲ್ಲಿ ಇನ್ನೊಂದು ಆಪ್ಷನ್ ಇದೆ 12th ಸ್ಟ್ಯಾಂಡರ್ಡ್ ಸ್ಯಾಕ್ಸ್ ನಂಬರ್ ಎಂಟ್ರಿ ಮಾಡ್ಕೋಬಹುದು. ಎರಡು ರೀತಿ ಆಪ್ಷನ್ ಇದೆ? ಎರಡು ಇದೆ ಸರ್, ಎರಡು ಇದೆ, ಮಾಡ್ಕೋಬಹುದು. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸರ್. ರೂರಲ್ ಕನ್ನಡ ಮೀಡಿಯಂಗೆ BO ಸೈನ್ ಕಂಪಲ್ಸರಿನಾ? ಹೌದು ಸರ್, ಹೌದು ಸರ್. ಸ್ಟಡಿ ಸರ್ಟಿಫಿಕೇಟ್ಗೆ ಇಲ್ಲ ನೋಡಿ, ರೂರಲ್ಗೆ ಸಂಬಂಧಪಟ್ಟ ಬರೇ ರೂರಲ್ ಇದೆ ಅಂತ ಒಂದು ಹುಡುಗಂದು, ಹಾಂ ಸರ್, ಅವನು ರೂರಲ್ ಸರ್ಟಿಫಿಕೇಟ್ ಮಾತ್ರ ತಂದ್ರೆ ಕೇಳಿಸ್ಕೊಂತ ಇದ್ದೀರಲ್ವಾ? ಹಾಂ ಸರ್, ಹಾಂ ಸರ್. ಅದರಲ್ಲಿ ಏನು ಸ್ಟಡಿ ಸರ್ಟಿಫಿಕೇಟ್ ಇರೋ ಕಂಟೆಂಟ್ ಅದರಲ್ಲಿ ಇರ್ತದಲ್ವಾ? ಸೊ ಹಾಗಾಗಿ ಇನ್ನೊಂದು ಸಪರೇಟ್ ಸ್ಟಡಿ ಸರ್ಟಿಫಿಕೇಟ್ ತರುವಂತ ಅವಶ್ಯಕತೆ ಇಲ್ಲ. ಓಕೆ. ಸ್ಟಡಿ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಾಗೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ 1ರಿಂದ 10 ಇರುವಾಗ ಎಸ್ ಸರ್. ಅವ್ರು ಮತ್ತೆ ಇನ್ನು ತಿರ್ಗಾ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಡ, ಯಾಕಂದ್ರೆ ಅದರಲ್ಲಿ ಎಲ್ಲ ಕಂಟೆಂಟ್ಸ್ ಇರೋದ್ರಿಂದ ಅದಾಗ್ತದೆ. ಓಕೆ. ಕನ್ನಡ ಮೀಡಿಯಂಗೆ ಸಪರೇಟ್ ತರಬೇಕು, ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾರೆ ಅಂತ ತರಬೇಕಾಗ್ತದೆ. ಎಸ್ ಸರ್. ಓಕೆ. ಬಟ್ ಸ್ಟಡಿ ಸರ್ಟಿಫಿಕೇಟ್ ನೀವು ರೂಲ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಮತ್ತೆ ಅವತ್ತು ಮೀಟಿಂಗ್ ಅಲ್ಲಿ ಹೇಳಿದ್ರಿ ನನಗೆ ಅರ್ಥ ಆಗಿಲ್ಲ ಅಂತ ಹೇಳಂಗಿಲ್ಲ. ಸ್ಟಡಿ ಸರ್ಟಿಫಿಕೇಟ್ ಇಸ್ ಕೆನಾಟ್ ಬಿ ಕನ್ಸಿಡರ್ ಆಸ್ ರೂರಲ್ ಸರ್ಟಿಫಿಕೇಟ್ ಆರ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, ವೇರ್ ಆಸ್ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಕ್ಯಾನ್ ಬಿ ಕನ್ಸಿಡರ್ ಆಸ್ ಸ್ಟಡಿ ಸರ್ಟಿಫಿಕೇಟ್. ಎಸ್ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್ ಆಯ್ತಲ್ಲ ಸರ್, ಹೌದು. ಅದು ಮುಸ್ಲಿಂ ಹುಡುಗರಿಗೆ ಮತ್ತೆ ತೆಲುಗು ನಂಗೆ ಬಂದಿರ್ತಾರಲ್ಲ ಅವರು, ಅಲ್ಲಿ ಇವ್ರಿಗೆ ತಹಸೀಲ್ದಾರ್ ಗೈಡೆನ್ಸ್ ಹೋಗಿರ್ತೈತೆ ಸರ್. ಹೊಸ ಸ್ವಲ್ಪ ಒಂದು ಪ್ರಾಬ್ಲಮ್. ನೀವು ಫಸ್ಟ್ ಕಾನ್ಸೆಪ್ಟ್ ಹೇಳ್ತಿರೋದು ತಪ್ಪಿದೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಸರ್ಟಿಫಿಕೇಟ್ ಮುಸ್ಲಿಮ್ಸ್ ಕೊಡೋದಲ್ಲ, ಅದು ಲಿಂಗ್ವಿಸ್ಟಿಕ್ ಇನ್ ದ ಸೆನ್ಸ್ ಅದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಿದ್ದು. ಮೈನಾರಿಟಿ ಇದೆ ಸರ್, ಲಿಂಗ್ವಿಸ್ಟಿಕ್ ಮತ್ತು ಮೈನಾರಿಟಿ ಎರಡು ಇತ್ತಲ್ಲ, ಮೈನಾರಿಟಿ ಇದೆ. ಅಲ್ಲ, ಹೇಳ್ತೀನಿ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತಂದ್ರೆ ತಮಿಳು, ತೆಲುಗು, ತುಳು, ಕೊಡವ 4 ಭಾಷೆಗೆ ಸಂಬಂಧಪಟ್ಟಂತೆ ಅವರು ಸರ್ಟಿಫಿಕೇಟ್ ತಗೊಂತಾರೆ. ಅದನ್ನ BO ಕೌಂಟ್ ಶೇರ್ ಮಾಡಿ ಕೊಟ್ರೆ ಅದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಯ್ತು. ಓಕೆ ಸರ್. ಓಕೆ, ಇದನ್ನ ನಮ್ಗೆ ಏನು ಫಾರ್ಮ್ಯಾಟ್ ಕೊಟ್ಟಿರ್ತೀವಿ ಆ ಫಾರ್ಮ್ಯಾಟ್ ತರಬೇಕು. ತಮಿಳು, ತೆಲುಗು, ತುಳು, ಕೊಡವ 4 ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ BO's ಕೌಂಟ್ ಸೈನ್ ಸರ್. ಹೌದು. BO ಮತ್ತೆ ಈಗ ಉದಾಹರಣೆಗೆ ಏನ್ ಹೇಳ್ತೀವಿ ಅಂತಂದ್ರೆ, ನಾವು ಈಗ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ರೂರಲ್ಗೆ ಮತ್ತೆ ಕನ್ನಡ ಮೀಡಿಯಂಗೆ 1ರಿಂದ 10 ಇರಬೇಕು. ಬೇರೆ ಲಿಂಗ್ವಿಸ್ಟಿಕ್ ಮೈನಾರಿಟಿಗೆ 1ರಿಂದ 12ನೇ ತರಗತಿಯವರೆಗೆ 10 ವರ್ಷ ಓದಿರ್ಬೇಕು. ಜೊತೆಗೆ ಅದರಲ್ಲಿ ಒಂದು 10th ಅಥವಾ 12th ಇರಬೇಕು. ಮಾತೃಭಾಷೆ ತಮಿಳ್, ತೆಲುಗು, ತುಳು, ಕೊಡವ 4ರಲ್ಲಿ ಒಂದಾಗಿರ್ಬೇಕು. BO ಕೌಂಟ್ ಸೈನ್ ಮಾಡಿರ್ಬೇಕು. ಅಲ್ಲಿ 1ರಿಂದ 10 BO ಬರ್ತದೆ. 11th and 12th ಮಾಡಿದ್ರೆ ಅಲ್ಲಿ DDPU ಸೈನ್ ಮಾಡಿ ಕೊಡ್ತಾರೆ. ಇದು ಲಿಂಗ್ವಿಸ್ಟಿಕ್ ಸಂಬಂಧಪಟ್ಟ ಹಾಗೆ. ಮತ್ತೆ ನಿಮ್ಮ ರಿಲಿಜಿಯಸ್ಗೆ ಬಂದ್ರೆ ಅಲ್ಲಿ ರಿಲಿಜಿಯಸ್ ಮೈನಾರಿಟಿಯಲ್ಲಿ ಮುಸ್ಲಿಂ ಮೈನಾರಿಟಿ ಮತ್ತೆ ಕ್ರಿಶ್ಚಿಯನ್ ಮೈನಾರಿಟಿ 2 ಇರ್ತದೆ. ಹೌದು ಸರ್. ಅದರ ಸಂಬಂಧಪಟ್ಟ ಹಾಗೆ ತಹಸೀಲ್ದಾರ್ಗೆ ಆಲ್ರೆಡಿ ಕೊಡ್ತಾ ಇದ್ದಾರೆ, ಅದು ಅವರು ಕೊಡ್ತಾರೆ. ಅದಕ್ಕೆ ಆಡಿ ನಂಬರ್ ಸಮೇತ ಇರ್ತದೆ. ಓಕೆ. ಅಲ್ಲೂ ಕೂಡ 10 ವರ್ಷ ಹುಡುಗನ ಸ್ಟಡಿ ಇದ್ರೆ ಅದು ಈಗಾಗಲೇ ನಮ್ಮ ಟೆಕ್ನಿಕಲ್ ಪರ್ಸನ್ ಹೇಳಿದ ಹಾಗೆ ಅದು MM1 ಅಥವಾ MC1 ಅಂತ ತಗೋತದೆ. ಇಲ್ಲ 10 ವರ್ಷಕ್ಕಿಂತ ಕಮ್ಮಿ ಇದೆ ಅಂತಂದ್ರೆ ಅದು MM2 ಅಂದ್ರೆ MC2 ಅಂತ ತಗೊಂತದೆ. ಅಂದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ ರಿಲಿಜಿಯಸ್ ಮೈನಾರಿಟಿಯಲ್ಲಿ ಉದಾಹರಣೆಗೆ ಒಂದು 500 ಸೀಟ್ ಇದೆ ಅಂತ ಇಟ್ಕೊಳ್ಳಿ. ಅಲ್ಲಿ ಯಾರಿಗೆ MM1 ಬರ್ತಾರೋ, ನಮ್ಮಲ್ಲಿ ಓದಿದವರು ಇದ್ದಾರೋ, ಅದ್ರಿಗೆ ಕೊಟ್ಟು ಸೀಟ್ಸ್ ಎಕ್ಸಾಸ್ಟ್ ಆಗಿಲ್ಲ ಅಂತಂದ್ರೆ ಕ್ಯಾಂಡಿಡೇಟ್ ಎಕ್ಸಾಸ್ಟ್ ಆಗಿ ಸೀಟ್ಸ್ ಉಳಿದ್ರೆ ಆಮೇಲೆ ನಾವು ಇಲ್ಲಿ 10 ವರ್ಷ ಓದದೇ ಇರೋವರೆಗೆ ಕೊಡ್ತೇವೆ. ಸೊ ಹಾಗಾಗಿ ಅದನ್ನ ನೀವು ಕರೆಕ್ಟ್ ಆಗಿ ಅದನ್ನ ಹಾಕಿದ್ರೆ ಆಯ್ತು. ಓಕೆ. ಇದು ಓನ್ಲಿ ಫಾರ್ ಮೆಡಿಕಲ್ ಅಲ್ಲ ಸರ್ ಇವೆರಡು? ಮೆಡಿಕಲ್, ಡೆಂಟಲ್ ಯಾವುದಕ್ಕೆ? ಲಿಂಗ್ವಿಸ್ಟಿಕ್ ಮೈನಾರಿಟಿಗೆ. ಓಕೆ. ರಿಲಿಜಿಯಸ್ ಮೈನಾರಿಟಿ ಒಂದು ಹೆಜ್ಜೆ ಮುಂದೆ ಹೋಗಿ ಮೆಡಿಕಲ್, ಡೆಂಟಲ್ ಮತ್ತೆ ನರ್ಸಿಂಗಿಗೂ ಬರ್ತದೆ. ನರ್ಸಿಂಗ್ ಅದೇ ಸರ್, ಸ್ವಲ್ಪ ಒಂದ್ಸಾರಿ ಅದೇ ಸರ್, ಇದು ರಿಲಿಜಿಯಸ್ದು ತಹಸೀಲ್ದಾರ್ಸ್ ಒಂದು ಗೈಡೆನ್ಸ್ ಇದ್ರೆ ಬೆಸ್ಟ್. ಆಲ್ರೆಡಿ ಇದೆ ಅವ್ರ ಹತ್ರ, ಹೌದು, ಗವರ್ಮೆಂಟ್ ಆರ್ಡರ್ ಇದೆ, ಅವ್ರು ಕೊಡ್ತಾರೆ. ಓಕೆ ಸರ್. ದೇ ವಿಲ್ ಗಿವ್ ದ ಸರ್ಟಿಫಿಕೇಟ್ ಬೈ ಮೆನ್ಷನಿಂಗ್ ದಿ ರಿಲಿಜನ್ ಆಫ್ ದಿ ಕ್ಯಾಂಡಿಡೇಟ್. ಓಕೆ ಸರ್. ಓಕೆ. ಆಯ್ತಾ ಸರ್? ಎನಿ ಮೋರ್ ಕ್ವಶನ್ ಸರ್?
ಸರ್ ಈಗ ಲಾಗಿನ್ ಐ ಡಿ ಪಾಸ್ವರ್ಡ್ ಅದೆಲ್ಲ ಪ್ರೊವೈಡ್ ಮಾಡುತ್ತೆ ಸರ್ ಇಲ್ಲ ಅದು ಮಾಡ್ತೇವೆ ಮಾಡ್ತಾರೆ ಸರಿ ಸರ್ ನಮಸ್ತೆ. ಹಾ ಹೇಳಿ ಸರ್ ಮೇಡಮ್. ನಮಸ್ತೆ. ಸ್ಯಾಟ್ಸ್ ನಂಬರ್ ಬಗ್ಗೆ CBSE ಹುಡುಗರಿಗೆ ನೀವು ಹೇಳಿದ್ರಲ್ಲ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀರಾ ಪ್ಲೀಸ್? ಮಾಡ್ತಾರೆ ತಗೊಳ್ಳಿ. ಸರ್ ಮ್ಯಾಮ್ ಸ್ಟ್ಯಾಟ್ಸ್ ನಂಬರು 2 ಥರನೂ ಇರುತ್ತೆ. ಒಂದು ಬರೀ 10th ಒಂದು ಕೊಟ್ಟಿರ್ತಾರೆ, ಅದೇ ಕಂಟಿನ್ಯೂ ಆಗುತ್ತೆ. ಇಲ್ಲ 10th ಒಂದು 12th ಒಂದು ಕೊಟ್ಟಿರ್ತಾರೆ. ಸೊ ರಿಜಿಸ್ಟ್ರೇಷನ್ ಟೈಮಲ್ಲಿ SLC 10th ರಿಜಿಸ್ಟ್ರೇಷನ್ ಅಂತ ಹೇಳ್ತೀವಿ, ಅಲ್ಲಿ 10th ಸ್ಟ್ಯಾಟ್ಸ್ ನಂಬರ್ ಎಂಟ್ರಿ ಮಾಡ್ಕೋಬೇಕು, ಮಾಡ್ಕೋಬಹುದಾ ಸರ್? ಮಾಡ್ಕೋಬಹುದು. ಆಮೇಲೆ ಸ್ಟಡಿ ಡೀಟೇಲ್ಸ್ ಎಂಟ್ರಿ ಮಾಡೋ ಟೈಮಲ್ಲಿ ಅಲ್ಲಿ ಇನ್ನೊಂದು ಸ್ಟ್ಯಾಟ್ಸ್ ನಂಬರ್ ಕೇಳ್ತೀವಿ. ಸಪೋಸ್ ಒಬ್ಬ ಹುಡುಗರಿಗೆ 2 ಸ್ಟ್ಯಾಟ್ಸ್ ನಂಬರ್ ಇದ್ರೆ ಅದು ಎಂಟ್ರಿ ಮಾಡ್ಕೋಬಹುದು. CBSE ಹುಡುಗರಿಗೆ ಓನ್ಲಿ 10th ವರೆಗೆ ಮಾತ್ರ ಇರುತ್ತೆ ಸರ್, ಅದು ಒಂದೇ ಸಾಕಾಗುತ್ತೆ? ಸಾಕಾಗತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ಮತ್ತೆ DDPನವರು ಎಲ್ಲ ಒಂದು ಸರ್ ಅಲ್ಲಿ ಎಲ್ಲ ಸೈನ್ಸ್ ಕಾಲೇಜಿನ ಒಂದು ಗ್ರೂಪ್ ಮಾಡಿದ್ರೆ ಒಳ್ಳೆ ಸರ್, ಅಲ್ಲಿ ಮಾಡಿ ಇಟ್ಕೊಳ್ಳಿ ಸರ್, ಒಂದು ಗ್ರೂಪ್ ಮಾಡಿಕೊಂಡು ಸರ್. DDF ಸರ್ ಯಾರಿದ್ದೀರಿ? ಓಕೆ, DDF ಸರ್ ಒಂದು ಗ್ರೂಪ್ ಮಾಡ್ಕೊಳ್ಳಿ, ಎಲ್ಲ ಸೈನ್ಸ್ ಕಾಲೇಜಿನ ಅವ್ರನ್ನ ಸೇರಿಸ್ಕೊಂಡು. ಆಮೇಲೆ ನಮಗೆ ಅದನ್ನು ಶೇರ್ ಮಾಡಿದ್ರೆ so that you can easily pass the message and whenever you want. ಇನ್ನೇನು ಕೇಳೋಂಗಿಲ್ಲ ಅಂತಂದ್ರೆ we will wind up the meeting sir.